ಇದ್ದಾರೆ ಅಂತಕ್ಕಂಥ ನಿಮ್ಮ ನಡವಳಿಕೆ ಇದೆಯಲ್ಲ, ಇದನ್ನ ಸರಿಪಡಿಸ್ಕೊಳ್ಳಿ ನೀವು. ಲೋಕಸಭೆಯನ್ನ ಟಾರ್ಗೆಟ್ ಇಟ್ಕೊಂಡು ಜೆಡಿಎಸ್ ಹಾಗೂ ಬಿಜೆಪಿ ಅವರು ನಾವೆಲ್ಲ ಲೋಕಸಭೆ ಇಟ್ಕೊಂಡು ಟಾರ್ಗೆಟ್ ಮಾಡಿದ್ದು. ನಿನ್ನೆ ನಡೆಸಿದ್ರಲ್ಲ ಶೋಷಿತ ವರ್ಗಗಳ ಸಮಾವೇಶ, ಲೋಕಸಭೆ ಟಾರ್ಗೆಟ್ ಇಟ್ಕೊಂಡು ನಿನ್ನೆ ದಿನ ಮಟನ್ ಊಟ ಹಾಕ್ಸಿ ಮಾಡಿದ್ರಲ್ಲ, ಶೋಷಿತ ವರ್ಗಗಳ ಸಮ್ಮೇಳನ. ಅದು ರಾಜಕೀಯ ಮಾಡ್ತಾ ಇರೋದು ನಾವಲ್ಲ. ಎಷ್ಟು ವರ್ಷನಪ್ಪ ನೀವಾಗಿದ್ರೆ ಮುಖ್ಯಮಂತ್ರಿ? 5 ವರ್ಷ, ಒಂದು ಫುಲ್ ಟರ್ಮು, ಈಗಾಗಲೇ 1 ವರ್ಷ. ಹಿಂದೆ ಡೆಪ್ಟಿ CM ಎಷ್ಟು ವರ್ಷ ಇದ್ರೆ, ಎಷ್ಟು ವರ್ಷ ವಿರೋಧ ಪಕ್ಷದ ನಾಯಕರು? ನಿಮ್ಮನ್ನು ಯಾರು ಹಿಡ್ಕೊಂಡಿದ್ರು? ಶೋಷಿತ ವರ್ಗಗಳ ರಕ್ಷಣೆ ಕೊಟ್ಟು ಅವರ ಬದುಕನ್ನು ಸರಿಪಡಿಸಲಿಕ್ಕೆ ಮಾಡಬೇಡ ಅಂತ ಹೇಳಿದವ್ರು ಯಾರು? 14 ಬಜೆಟ್ ಕೊಟ್ಟೆ ಅಂತ ನೆನ್ನೆ ಭಾಷಣ ಮಾಡಿದ್ರಿ. 14 ಬಜೆಟ್ ಇಂದ ಶೋಷಿತ ವರ್ಗಕ್ಕೆ ಕೊಟ್ಟಂತದ್ದೇನು? ಚರ್ಚೆ ಮಾಡ್ಲಿಕ್ಕೆ ಬಹಳ ಇದೆ ವಿಷಯ. ಆದರೆ ರಾಜಕಾರಣ ಮಾಡ್ತಿರೋದು ನೀವು. ಇವತ್ತು ಈ ರೀತಿಯ ಘಟನೆಗೆ ಪ್ರಚೋದನೆ ಮಾಡಿರೋ ನಿಮ್ಮ ಅಧಿಕಾರಿಗಳು, ನಿಮ್ಮ ಪಕ್ಷ. ಇವತ್ತು ನಿನ್ನೆ ದಿನ ಒಂದು ಲಾಠಿ ಚಾರ್ಜ್ ಆಯ್ತು, ಇವತ್ತು ಇನ್ನೊಂದು ಲಾಠಿ ಚಾರ್ಜ್ ಮಾಡಿ ಕೆಲವರು ಕಣ್ಣು ಗುಡ್ಡೆ ಹೋಗಿದೆ. ಆ ಕಣ್ಣು ಮುರಿದಿರೋದೇ ಹೆಚ್ಚು, ಕೆಲವರು ಕಾಲು ಮುರಿದಿದೆ. ಇಂಥ ಅವಶ್ಯಕತೆ ಇತ್ತು ಸರ್ಕಾರಕ್ಕೆ? ಹೌದು, ಈಗ ನಾನು ಅದನ್ನೇ ಕೇಳೋದು. ನಿಮ್ಮ ಕೋರ್ಟ್ನ ಆದೇಶದ ಮೇಲೆ ಫ್ಲೆಕ್ಸ್ಗಳನ್ನು ಹಾಕಕ್ಕೆ ಅನುಮತಿ ಬೇಕು ಅಲ್ವೇ? ಬರ್ತಾ ಇಲ್ವಾ? ಓಕೆ. ಜಾಗ ಇಟ್ಕೊಂಡು ಯಾವುದೇ ಧರ್ಮದ ಫ್ಲಾಗ್ ಅನ್ನ ಅಲ್ಲಿ ಆ ಕಂಬದಲ್ಲಿ ಹಾಕಲ್ಲ ಅಂತ ಹೇಳಿದ್ದಾರೆ. ಅವರೇ ವೈಲೇಟ್ ಮಾಡಿ ಭಗವಾನ್ ಧ್ವಜ ಹಾಕಿದ್ದಾರೆ. ಇದು ಅವರೇ ಬರ್ಕೊಟ್ಟಂತ ಮುಚ್ಚಳಿಕೆಗೆ ವಿರುದ್ಧ ಅಲ್ವಾ? ಇದ್ರ ಪರವಾಗಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾರೆ ಅಂತಂದರೆ ಇದು ಪ್ರಚೋದನೆ ಮಾಡಲಿಕ್ಕೋಸ್ಕರ, ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ, ರಾಜಕೀಯ ಕುತಂತ್ರ ಇದು. ನೋಡಿ, ಎಲೆಕ್ಷನ್ ಹತ್ರ ಬರ್ತಾ ಇದೆ. ಪಾಪ BJP ಅವ್ರಿಗೆ ಬೇಸ್ ಇಲ್ಲ. ಆ ಬೇಸ್ ಉಡ್ಸ್ಕೊಳ್ಳಿಕ್ಕೆ, ಜನರನ್ನ ಎತ್ಕಟ್ಟಲಿಕ್ಕೆ, ಶಾಂತಿ ಕದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅನ್ನೋದು ಯಾರೇ ಹಿಂದೂ? ಫಸ್ಟು ನಾವೆಲ್ಲ ಭಾರತೀಯರು, ಭಾರತದ ಸಂವಿಧಾನ. ನಾವೆಲ್ಲ ಏನು ಹಿಂದೂಗಳಲ್ವಾ? ಏನು ಇವರೊಬ್ಬರೇನೆ ಹಿಂದೂನಾ? ಏನು ನಮ್ಮ ಮಂಡ್ಯದಲ್ಲಿರೋರೆಲ್ಲ ಏನು ಹಿಂದೂಗಳಲ್ವಾ? ಸುಮ್ಮನೆ ಅಶಾಂತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡ್ಲಿಕ್ಕೆ ನೋಡಿ, ಕೆರಗೋಡಿನ ಹನುಮಧ್ವಜ ತೆರವು ಪ್ರಕರಣ, ಯಾರು ತಪ್ಪು ಯಾರು ಸರಿ, ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾವ್ತಿದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ, ತೇಜಸ್ವಿನಿ ಗೌಡ ಅವರು BJPಯಿಂದ, ರಾಜು ಗೌಡ ಅವರು JDSನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ರಮೇಶ್ ಬಾಬು ಅವ್ರನ್ನೇ ಮಾತಾಡಿಸ್ತೀನಿ. ಒಂದು ಕ್ರೊನಾಲಜಿಯಲ್ಲಿ ಹೇಳೋದಾದರೆ, ಸರ್ಕಾರದ ವರ್ಷನನ್ನು ಮುಖ್ಯಮಂತ್ರಿಗಳು ಹೇಳಿದ್ರು. ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ವಾಟ್ ಮೇಕ್ಸ್ ಯು ಥಿಂಕ್ ಇಲ್ಲ ನಾವು ಮಾಡಿದ್ದು ಕರೆಕ್ಟ್ ಆಗಿದೆ ಅಂತ? ಕರ್ನಾಟಕದಲ್ಲಿ ಆ್ಯಸ್ ಆನ್ ಟುಡೇ ಭಾರತೀಯ ಜನತಾ ಪಕ್ಷ ಅಧಿಕೃತವಾದಂಥ ವಿರೋಧ ಪಕ್ಷ. ಭಾಳ ಜನ JDS, BJP B ಟೀಮ್ನು ಸಹ ವಿರೋಧ ಪಕ್ಷ ಅಂತ ಕರೀತಾರೆ. ಅದಕ್ಕೆ ಅವರು ಉತ್ತರ ಕೊಡಬೇಕು. ನಾನು ಅದರ ಬಗ್ಗೆ ಚರ್ಚೆಗೆ ಹೋಗಲ್ಲ. ರಾಜ್ಯದಲ್ಲಿ ಬಹುತೇಕ ಇನ್ನು 15 ದಿವಸದಲ್ಲಿ ಬಜೆಟ್ ಅಧಿವೇಶನ ಪ್ರಾರಂಭ ಆಗೋಂಥ ಸಂದರ್ಭ ಇದೆ. ರಾಜ್ಯದ ಅಭಿವೃದ್ಧಿ ಏನಾಗಬೇಕು, ಬಜೆಟಲ್ಲಿ ಎಲ್ಲೆಲ್ಲಿ ಲಾಸ್ಟ್ ಟೈಮ್ ತೊಂದರೆ ಆಗಿದೆ ಅಥವಾ
ಸಂಪನ್ಮೂಲಗಳು ಎಲ್ಲಿ ಬರ್ಬೋದು, ಏನು ರಾಜ್ಯಕ್ಕೆ ಅಭಿವೃದ್ಧಿ ಬೇಕು, ಈ ಥರದೊಂದು ಚಿತ್ರಣವನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ ಅಟ್ ದ ಸೇಮ್ ಟೈಮ್ ಸೆಂಟ್ರಲ್ ಬಜೆಟು ಸಹ ಬರ್ತಾ ಇದೆ. ಮುಂಚೆ ರೈಲ್ವೆ ಬಜೆಟ್ ಸಪ್ರೇಟ್ ಕೊಡ್ತಾಯಿದ್ರು, ಈಗ ಸೆಂಟ್ರಲ್ ಬಜೆಟಲ್ಲಿ ರೈಲ್ವೆ ಬಜೆಟ್ ಇನ್ಕ್ಲೂಡ್ ಆಗಿರೋದ್ರಿಂದ ಕರ್ನಾಟಕಕ್ಕೆ ಏನೇನು ಯೋಜನೆಗಳು ಬೇಕು ಅಥವಾ ಕೇಂದ್ರದ ಬಜೆಟಲ್ಲಿ ರಾಜ್ಯಕ್ಕೆ ಏನು ಪ್ರಯೋಜನ ಆಗಬೇಕು, ಈ ಥರದ ಒಂದು ಕೋಆರ್ಡಿನೇಷನ್ ಆಗಬೇಕಾದಂಥ ನಿಟ್ಟಿನಲ್ಲಿ ಕರ್ನಾಟಕದ ಏನು 27 ಜನ BJP A ಟೀಮ್ B ಟೀಮ್ MP ಗಳಿದ್ದಾರೆ, ಅವರು ಕೆಲಸ ಮಾಡಬೇಕಾಯಿತು. ಪಾಪ ಅವ್ರಿಗೆ ಅನಿವಾರ್ಯ ಆಗಿದೆ. ಚುನಾವಣೆಯಲ್ಲಿ 5 ವರ್ಷ ಪಾರ್ಲಿಮೆಂಟ್ ಮೆಂಬರ್ಗಳು ಇನ್ಕ್ಲೂಡಿಂಗ್ ಮಂಡ್ಯ ಎಲ್ಲೂ ಕೆಲಸ ಮಾಡಿಲ್ಲ. ಪಾಪ ಕುಮಾರಸ್ವಾಮಿರವ್ರಿಗೆ ಅನಿವಾರ್ಯ ಆಗಿದೆ. ಅಲ್ಲಿನ ಸೋಲಿನ 2 ಸೋಲಿನ ಭೀತಿ ಪಾಪ ಅವ್ರಿಗಿನ್ನ ದುಸ್ವಪ್ನದ ರೀತಿಯಲ್ಲಿ ಕಾಡ್ತಾ ಇದೆ. ಹಾಗಾಗಿ ಇಂತಹ ಒಂದು ಅನವಶ್ಯಕ ಪ್ರಕರಣಗಳನ್ನ ಹುಟ್ಟಾಕುವಂಥ ಪ್ರಯತ್ನವನ್ನು ಇಬ್ಬರು ಸಹ ಸಮ್ಮಿಶ್ರವಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೇನೆ. ಯಾಕೆಂದರೆ ವಿಧಾನಸಭಾ ಚುನಾವಣೆಯಲ್ಲೂ ಇದೇ ಥರದ ಇಶ್ಯೂಗಳು ಇಟ್ಕೊಂಡು ಹೋರಾಟ ಮಾಡಿದ್ರು ಅವರು. ಅನವಶ್ಯಕ ಅಂತ ಯಾಕೆ ಅನ್ನಿಸ್ತು? ನೋಡಿ, ಸರ್ಕಾರಿ ಸ್ಥಳದಲ್ಲಿ ಈಗ ಇವತ್ತಲ್ಲಿ ಫ್ಲಾಗ್ ವಿಚಾರ ಬಂದಿರತಕ್ಕಂಥದ್ದು ಖಾಸಗಿ ಸ್ಥಳದಲ್ಲ. ಕುಮಾರಸ್ವಾಮಿರವರು ಅವ್ರ ಮನೆ ಮೇಲೆ ಯಾವ್ದಾದ್ರು ಧ್ವಜ ಹಾಕೊಳ್ಳೋದಕ್ಕೆ ವೈಯಕ್ತಿಕವಾಗಿ, ಅಶೋಕ್ರವರು ಅವ್ರ ಮನೇಲಿ ಧ್ವಜ ಹಾಕೊಳ್ಳೋದಕ್ಕೆ ಅವ್ರ ಮನೆ ಮೇಲೆ, ಅಥವಾ ಇನ್ಯಾರೋ BJP ನಾಯಕರು ಅವ್ರ ಮನೆಗಳ ಮೇಲೆ ಧ್ವಜ ಹಾಕೊಳ್ಳೋದಕ್ಕೆ ಖಂಡಿತ ಯಾರ್ದೋ ಆಕ್ಷೇಪಣೆ ಇಲ್ಲ. ಇಲ್ಲಿ ಒಂದು ಸರ್ಕಾರಿ ಸ್ಥಳದಲ್ಲಿ ಯಾವುದೋ ಒಂದು ಸಂಘ, ಅದು ಆ ಸಂಘ ಅವರು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇಂತಹ ಧ್ವಜವನ್ನೇ ನಾವು ಹಾಕ್ತೀವಿ ಅಂತೇಳಿ ಲಿಖಿತವಾಗಿ ಒಂದು ಮನವಿಯನ್ನು ಕೊಟ್ಟು ಒಂದು ಅನುಮತಿಯನ್ನು ತಗೊಂಡು ಅಲ್ಲಿ ಆ ಸಂಘದವ್ರನ್ನೂ ವ್ಯಾಮಾರಿಸಿ ಇವತ್ತು ಇವ್ರು ಇನ್ನೊಂದೇನೋ ಮಾಡಿ ಅದನ್ನು ರಾಜಕೀಯವಾಗಿ ಬೆಳೆಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇರೋದು ಬಹುಶಃ ಆ ಪಕ್ಷಗಳ ಬೌದ್ಧಿಕ ದಿವಾಳಿತನ. ಕರ್ನಾಟಕದ ಸಮಸ್ಯೆಗಳು ಇಟ್ಕೊಂಡು ಮಾತಾಡ್ರಿ ಅಂದರೆ ಪ್ರತಿ ಸಲ ಚುನಾವಣೆ ಬಂದಾಗ ಇದ್ಯಾವುದೋ ಇಟ್ಕೊಂಡು ಮಾಡೋಂಥದ್ದು ನನಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅದು ಬಿಟ್ಟು ಕೆಲಸ ಮಾಡಲಿ. ಈಗ ಮಂಡ್ಯದಲ್ಲಿ ಅಕಸ್ಮಾತ್ ಸರ್ಕಾರದಿಂದ ಏನಾದರೂ ಕಾರ್ಯಕ್ರಮ ಆಗಿಲ್ವಾ, ಅಭಿವೃದ್ಧಿ ಆಗಿಲ್ವಾ, ಪ್ರಶ್ನೆ ಮಾಡಿ. ನಿಮ್ಗೆ ನಿಜಕ್ಕೂ ವಿರೋಧ ಪಕ್ಷವಾಗಿ ನಿಮ್ಮ ಕೆಲಸ ಅದು. ಮಂಡ್ಯದ ಕೆರಗೋಡು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಈ ಬೆಂಗಳೂರು ಕೇಂದ್ರದವರೆಗೆ, ರಾಜಧಾನಿಯವರೆಗೆ ನೀವು ಸಮಸ್ಯೆಗಳನ್ನ ಎತ್ತಿ, ಸಮಸ್ಯೆಗಳು ವಿಚಾರ ಮಾತಾಡಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಇದೆಯಾ ಮಾತಾಡಿ, ಕೇಂದ್ರದಿಂದ ಪ್ರಯೋಜನಗಳು ಬೇಕಾ ಮಾತಾಡಿ. ಅದನ್ನು ಬಿಟ್ಟು ಎಷ್ಟು ಬೌದ್ಧಿಕ ದಿವಾಳಿತನ ಅಶೋಕ್ ಅಂತವ್ರಿಗೆ, BJP ಅಂತವ್ರಿಗೆ, JDS ಅಂತವ್ರಿಗೆ ಬಂದಿದೆ ಅಂದರೆ, ಅಲ್ಲಿ ಯಾವುದೋ ಒಂದು ಪಂಚಾಯತಿನಲ್ಲಿ ಆಗೋಂಥ ಒಂದು ಬಾವುಟದ ಕಾರ್ಯಕ್ರಮ ಇಟ್ಕೊಂಡು ನೀವು ಹೋರಾಟ ಮಾಡ್ತೀರಾ ಅಂದರೆ, ಅವ್ರು ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ, ಪಂಚಾಯತಿಗೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ, ಅನುಮತಿ ತಗೊಂಡಿದ್ದಾರೆ, ಯಾವ ಧ್ವಜ ಹಾಕ್ತೀವಿ, ರಾಷ್ಟ್ರಧ್ವಜ, ಕನ್ನಡದ ಬಾವುಟ ಎರಡನ್ನೇ ಹಾಕ್ತೀವಿ ಅಂತ ಒಂದು ಲೆಟ್ರ್ ಕೊಟ್ಟವ್ರೆ, ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ. ಅದ್ರ ಬಿಟ್ಟು ಇನ್ನೊಂದೇನೋ ಕೆಲಸ ಆಗಿದೆ, ಅದನ್ನ ಇಟ್ಕೊಂಡು ಹೋರಾಟ ಮಾಡ್ತೀವಿ ಅಂತ ಅಲ್ಲೇನೋ ಪ್ರಚೋದನೆ ಮಾಡೋಂಥ ಕೆಲಸ ಮಾಡ್ತೀರಾ ಅಂದರೆ, ಇದು ಎರಡೂ ಪಕ್ಷಗಳ ಬೌದ್ಧಿಕ ದಿವಾಳಿತನವನ್ನು ಭಾಳ ಸ್ಪಷ್ಟವಾಗಿ ತೋರಿಸುತ್ತೆ. ಕರ್ನಾಟಕಕ್ಕೆ ಬೇಕಾಗಿರ್ತಕ್ಕಂಥದ್ದು ಇದಲ್ಲ. ಕರ್ನಾಟಕ ಕುವೆಂಪುರವರು ಹೇಳಿದ ರೀತಿಯಲ್ಲಿ ಸರ್ವಜನದ ಜನಾಂಗೀಯ ತೋಟ. ಹಾಗಾಗಿ ಇಲ್ಲಿ ಸಾಮರಸ್ಯದ ಬದುಕೇನಿದೆ ಆ ಬದುಕನ್ನು ಕಟ್ಟಿಕೊಂಡು ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೋಂಥ ಪ್ರಯತ್ನವನ್ನು ಮಾಡಬೇಕು. ಇದು ಬರೀ ಭಾಷಣ ಅಲ್ಲ, ಆದರ್ಶದ ಭಾಷಣ ಅಲ್ಲ, ವಾಸ್ತವವಾಗಿ ಬೇಕಾಗಿರ್ತಕ್ಕಂಥದ್ದು. ಇವತ್ತು ಅದನ್ನು ಬಿಟ್ಟು ಯಾವುದೋ ವಿಚಾರ ಇಟ್ಕೊಂಡು ಮಾಡ್ತೀವಿ ಅಂದರೆ ನೀವು ಮಾತಾಡಿ. ಅಲ್ಲಿ ಕಾವೇರಿ ವಿಚಾರ ಇರ್ಬೋದು, ಮಂಡ್ಯದ ವಿಚಾರ ಇರ್ಬೋದು, ಅಭಿವೃದ್ಧಿ ವಿಚಾರ ಇರ್ಬೋದು, ರಸ್ತೆ ವಿಚಾರ ಇರ್ಬೋದು, ನೈಸ್ ವಿಚಾರ ಇರ್ಬೋದು. ಇವತ್ತು ನೈಸ್ ರೋಡಲ್ಲಿ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಮಾಡಿದ್ಮೇಲೆ ಸಾವಿರಾರು ಕುಟುಂಬಗಳು ಜೀವನೋಪಾಯವನ್ನು ಕಳ್ಕೊಂಡಿದ್ದಾರೆ, ರೋಡ್ ಬದಿನಲ್ಲಿ ಇರ್ತಕ್ಕಂಥವ್ರು. ಅದನ್ನು ಮಾತಾಡಿ. ಇವತ್ತು ಟೋಲು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ ಹೇಳ್ತಾ ಇದ್ದಾನೆ, ಒಂದು ಟೋಲ್ ಏನೋ ಒಂದು ಸಲ ವೆಹಿಕಲ್ ಈ ಕಡೆಯಿಂದ ಆ ಕಡೆ ಹೋಗಿ ಬಂದರೆ 500ರಿಂದ 600 ರೂಪಾಯಿ ಟೋಲ್ ಕೊಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಧ್ವನಿ ಎತ್ತಿ. ಇವೆಲ್ಲ ಬಿಟ್ಟು ಇದ್ಯಾವುದೋ ಇಟ್ಕೊಂಡು ಚುನಾವಣೆಗೋಸ್ಕರ, ಪಾರ್ಲಿಮೆಂಟ್ ಚುನಾವಣೆಗೋಸ್ಕರ ಈ ಥರದ ಸಣ್ಣತನ ಕಿಳಿದಿರ್ತಕ್ಕಂಥದ್ದು ಬೌದ್ಧಿಕ ದಿವಾಳಿತನದ ಪರಮಾವಧಿ. ಯಾವುದೇ ರಾಜಕೀಯ ಪಕ್ಷಕ್ಕೆ ಇದು ಶೋಭೆ ತರೋಂಥ ವಿಚಾರ ಅಲ್ಲ. ಅದು ಈ ರಾಜ್ಯದಲ್ಲಿ BJP ಅಂತ ಏನು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ಕೊಂಡು ನಾವು ಅಭಿವೃದ್ಧಿ ಮಾಡಿದ್ವಿ, ಅಭಿವೃದ್ಧಿ ಪತಾಕೆಯನ್ನು ಹಾಕಿದ್ವಿ ಅಂತ ಹೇಳಿದಂಥವ್ರು ಚುನಾವಣಾ ಸಮಯದಲ್ಲಿ ರೈತರಿಗೆ ಏನು ಮಾಡಿದ್ದೀರಾ, ಮಹಿಳೆಯರಿಗೆ ಏನು ಮಾಡಿದ್ದೀರಾ, ಯುವಜನಕ್ಕೆ ಏನು ಮಾಡಿದ್ದೀರಾ, ಉದ್ಯೋಗ ಎಷ್ಟು ಕೊಟ್ಟಿದ್ದೀರಾ, ಇವೇಳೋದು ಬಿಟ್ಟು ಇಡೀ ರಾಜ್ಯದ ಹಾದಿ ತಪ್ಪಿಸುವಂಥ ವ್ಯರ್ಥ ಪ್ರಯತ್ನ. ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ವ್ಯವಸ್ಥಿತವಾಗಿ ಇಂಥ ಪ್ರಯತ್ನಗಳನ್ನ ಮಾಡಿ ಸೋಲನ್ನು ಅನುಭವಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಅದರ ಮುಂದುವರೆದ ಭಾಗವನ್ನು ಇವತ್ತು ಈ ಏನು ಕೆರಗೋಡದ ಹಾರಾಟದ ವಿಚಾರದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಪರ್ಮಿಷನ್ ತಗೊಂಡಿದ್ದೆ ಒಂದಕ್ಕೆ, ನೀವು ಹಾರಿಸಿದ ಧ್ವಜ ಇನ್ನೊಂದು. ಆ ಪ್ರಶ್ನೆಗೆ ಎರಡು ಪಕ್ಷಗಳಿಂದ ನಾನು ಉತ್ತರ ತಗೊಳ್ತೀನಿ. ನಾನು ಬಹಳ ಸ್ಪಷ್ಟ ಇದ್ದೀನಿ. ನೀವು ನಿಮ್ಮ ಸ್ವಂತ ಜಾಗದಲ್ಲಿ ಧ್ವಜ ಹಾಕ್ಸೋದ್ರೆ ಪರ್ಮಿಷನ್ ಬೇಕಿಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ನೀವು ಧ್ವಜ ಹಾರಾಟ ಮಾಡಬೇಕಾದ್ರೆ ನಿಯಮಾವಳಿಗಳಿದ್ದಾವೆ. ಆ ನಿಯಮಾವಳಿ ಪ್ರಕಾರ ನೀವು ಪರ್ಮಿಷನ್ ತಗೊಂಡಿದ್ದೀರಾ, ಯಾವ ಧ್ವಜ ಹಾರಾಟ ಮಾಡ್ತೀವಿ ಅಂತೇಳಿ ಕೊಟ್ಟಿದ್ದೀರಾ. ಅದು ಕೊಟ್ಟೋರು ಒಂದು ಸಂಘ, ಒಂದು ಸಂಘಟನೆ, ರಿಜಿಸ್ಟರ್ಡ್ ಸೊಸೈಟಿ. ಇವತ್ತು ಇನ್ವಾಲ್ವ್ ಆಗಿರೋರು ಯಾರು?
ಇವರು ರಾಜಕೀಯ ಕಾರಣಕ್ಕೋಸ್ಕರ ಇವ್ರು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಇದು ಅನಪೇಕ್ಷಿತ, ಕರ್ನಾಟಕದ ಮಟ್ಟಿಗೆ ಅಪೇಕ್ಷಿತ ಒಂದು ವಿಚಾರ ಅಲ್ಲ ಅನ್ನೋದು ಕಾಂಗ್ರೆಸ್ ಪಕ್ಷದ ಒಂದು ಸ್ಪಷ್ಟ. ಸರ್ಕಾರಿ ಜಾಗದಲ್ಲಿ ಧಾರ್ಮಿಕ ಚಿಹ್ನೆಗಳು ಇರಬೇಕು ಇರಬಾರ್ದು ಅನ್ನೋ ವಿಷಯದಲ್ಲಿ ನನ್ನ ಆರ್ಗ್ಯುಮೆಂಟ್ ಬೇರೆ ಇದೆ. ಆ ಆರ್ಗ್ಯುಮೆಂಟ್ ಇನ್ನು ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ. ನಾನು ಆ ವಿಷಯಕ್ಕೆ ಹೋಗ್ತಾ ಇಲ್ಲ. ಈಗ ಸರ್ಕಾರಿ ಜಾಗದಲ್ಲಿ ಧಾರ್ಮಿಕ ಇದು ಇರಬೇಕು ಇರಬಾರ್ದು ಅಂತ ಡಾಕ್ಯುಮೆಂಟ್ಗಳು ಹರಿದಾಡ್ತಾ ಇದ್ದಾವೆ. ರಾಷ್ಟ್ರಧ್ವಜ, ನಾಡಧ್ವಜವನ್ನು ಹಾರಿಸ್ತೀವಿ, ಅಲ್ಲಿ ಧಾರ್ಮಿಕ ರಾಜಕೀಯ ಧ್ವಜಗಳನ್ನು ಹಾರಿಸೋದಿಲ್ಲ ಅನ್ನುವ ಏನೋ ಸೈನ್ಡ್ ಡಾಕ್ಯುಮೆಂಟ್ಗಳು ಹರಿದಾಡ್ತಾ ಇದ್ದಾವೆ. ಹೌದು, ಅಲ್ಲಿ ಹನುಮ ಧ್ವಜ ಹಾರಿತು. ಮಧ್ಯರಾತ್ರಿ ಆ ಧ್ವಜವನ್ನು ತೆರವು ಮಾಡೋದಕ್ಕೆ ಅಧಿಕಾರಿಗಳನ್ನು ಕಳಿಸುವಂಥ ಒತ್ತಡ ಏನಾದ್ರು ಬಂದಿತ್ತಾ ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲ, ಆ ಥರದ ಒತ್ತಡ ಬಿ ಜೆ ಪಿ ಹಾಕಿರ್ಬೋದು. ಯಾಕೆ? ಅವ್ರಿಗೆ ರಾಜಕೀಯ ಲಾಭ ಬೇಕಲ್ಲ. ಇನ್ನೂ ಭಾಳಷ್ಟು ಅಧಿಕಾರಿಗಳು ಬಿ ಜೆ ಪಿ ಇದ್ದಾರೆ, ಮಾಡಿಸಿರ್ಬೋದು. ನಮಗಿರ್ತಕ್ಕಂಥದ್ದು ಹನುಮ ಧ್ವಜ ತೆರವು ಮಾಡುವ ಉದ್ದೇಶ ಇರಲಿಲ್ಲ. ನೋಡಿ, ಹನುಮ ಧ್ವಜ ಪ್ರಶ್ನೆ ಅಲ್ಲ. ನೀವು ನಾನು ಭಾಳ ಸ್ಪಷ್ಟ ಇದೆ, ಕಾಂಗ್ರೆಸ್ ಪಕ್ಷ ಭಾಳ ಸ್ಪಷ್ಟ ಇದೆ. ನೀವು ಖಾಸಗಿಯಾಗಿ ಮಾಡೋ ಕಾರ್ಯಕ್ರಮಗಳು ಬೇರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡೋಂಥ ಕಾರ್ಯಕ್ರಮ ಬೇರೆ. ನೀವು ಸಾರ್ವಜನಿಕ ಸ್ಥಳದಲ್ಲಿ ಅನುಮತಿ ತಗೊಂಡು ಇನ್ನೊಂದು ಧ್ವಜ ಹಾಕಿರ್ತಕ್ಕಂಥದ್ದು, ಪ್ರಚೋದನೆ ಮಾಡೋಂಥದ್ದು ತಪ್ಪು. ಯಾವುದೇ ಸಂಘಟನೆ ಆಗಲಿ. ಇಲ್ಲಿ ಆಯಿತು, ಇವತ್ತು ಅದೇ ಸಂಘಟನೆ, ಮುಸ್ಲಿಂ ಸಂಘಟನೆ ಒಂದು ಅನುಮತಿ ತಗೊಂಡು ಅವರೇನಾದ್ರು ಪಾಕಿಸ್ತಾನದ ಧ್ವಜ ಹಾಕಿದ್ರೆ ಬಿ ಜೆ ಪಿ ಒಪ್ಕೋತಾರ? ಯಾವ ಸಂಘಟನೆಯೂ ಈ ಕೆಲಸವನ್ನು ಮಾಡಬಾರ್ದು. ನೀವು ಏನು ಅನುಮತಿ ತಗೊಂಡಿದ್ದೀರಾ, ಅನುಮತಿಗೆ ಅನುಗುಣವಾಗಿ ನಡ್ಕೋಬೇಕು. ಅದು ಬಿಟ್ಬಿಟ್ಟು ಇಲ್ಲ ನಾವು ಮಾಡಿದ್ದೆ ಸರಿ. ಅಫ್ಕೋರ್ಸ್ ಧಾರ್ಮಿಕ ವಿಚಾರಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ತಪ್ಪುಗಳಾಗಿದೆ, ತಿದ್ಕೋಬೇಕು. ನಾನು ಅದನ್ನು ಇಲ್ಲ ಅಂತ ಹೇಳೋದಿಲ್ಲ, ಯಾವುದೇ ಪಕ್ಷ ಆಗಲಿ. ಇಲ್ಲಿ ಇವತ್ತು ನೀವು ಮಾಡಿರ್ತಕ್ಕಂಥದ್ದೇನು, ನೀವು ಯಾರಲ್ಲಿ ಕಾರ್ಯಕ್ರಮ ಮಾಡಿದವರು ಯಾರು, ಅನುಮತಿ ತಗೊಂಡವ್ರು ಯಾರು, ಅರ್ಜಿ ಏನು ಕೊಟ್ರಿ, ಅನುಮತಿಯನ್ನೇನು ತೊಗೊಂಡ್ರಿ, ನೀವು ಮಾಡೋಂಥದ್ದೇನು, ಈ ಥರದ್ದು ಆಗೋಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ತೇಜಸ್ವಿನಿ ಮೇಡಮ್, ರಾಷ್ಟ್ರಧ್ವಜ, ನಾಡಧ್ವಜ ಹಾರಿಸ್ತೀವಿ ಅಂತ ಧ್ವಜಸ್ತಂಭವನ್ನು ಮಾಡಿ ಹನುಮ ಧ್ವಜ ಯಾಕೆ ಹಾರಿಸಿದ್ರಿ ಅಂತಾರೆ? ಅಜಿತ್, ನೇರವಾಗಿ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಆ ಕೆರಗೋಡಿನ ಗ್ರಾಮ ಪಂಚಾಯಿತಿಯಲ್ಲಿ ಯೋಗೀಶ್ ಅಂತಕ್ಕಂಥವ್ರು, ಲಿಂಗೇಗೌಡರ ಮಗ, ಮರಿಲಿಂಗನಹಳ್ಳಿ ದೊಡ್ಡಿ ಅವರು ಈ ಥರ ಒಂದಷ್ಟು ಸ್ನೇಹಿತರೆಲ್ಲ ಸೇರಿಕೊಂಡು ನಾವು ಸಾರ್ವಜನಿಕವಾಗಿ ಅಶೋಕ ಸ್ತಂಭ, ಅರ್ಜುನ ಸ್ತಂಭ ಮತ್ತು ಹನುಮಾನ್, ಇದರಲ್ಲಿ ನಾನು ಇದನ್ನು ತಂದಿದ್ದೀನಿ. 6ನೇ ನಿರ್ಣಯ, ಪಂಚಾಯಿತಿಯಲ್ಲಾಗಿರ್ತಕ್ಕಂಥ 6ನೇ ನಿರ್ಣಯ ಮೂಲ ಪತ್ರದಲ್ಲಿ, ಈ ಪುಸ್ತಕದಲ್ಲಿ 97ನೇ ಪೇಜಲ್ಲಿ ಇದಿದೆ. ಅಂದ್ರೆ ಆ ಒಂದು ಅನುಮತಿಯನ್ನ ಕೇಳಿರ್ತಾರೆ ಪಂಚಾಯಿತಿಯಲ್ಲಿ. ಆಮೇಲೆ ನಾನು ಕಳ್ಸಿಕೊಡ್ತೇನೆ ತಮ್ಗೆ. 97ನೇ ಪೇಜಲ್ಲಿ ಅದನ್ನು ಕೇಳಿದ್ದಾರೆ. ಆಮೇಲೆ ಅದು ಪಂಚಾಯಿತಿ ಸಭೆಯ ನಿರ್ಣಯಕ್ಕೆ ಬಂದಾಗ 22 ಸದಸ್ಯರಲ್ಲಿ 20 ಜನ ಸದಸ್ಯರು ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟು ಆ ಸ್ತಂಭ ನಿರ್ಮಾಣವನ್ನು ಮಾಡಿದ್ದಾರೆ. ಈಗ ರಮೇಶ್ ಬಾಬು ಅವರು ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷೀಯ ವಾದವನ್ನೇ ಒಪ್ಪೋದಾದ್ರೂ ಕೂಡ ಸಾರ್ವಜನಿಕ ಸರ್ಕಾರಿ ಸ್ಥಳವಾಗಿರೋದ್ರಿಂದಲೇ ಅವರು ಪಂಚಾಯಿತಿಯ ಅನುಮತಿಯನ್ನು ಕೇಳಿರ್ತಕ್ಕಂಥದ್ದು. ಪಂಚಾಯಿತಿ ಅನುಮತಿ ಕೊಟ್ಟಿದೆ. ಪಂಚಾಯಿತಿ ಅನುಮತಿ ಕೊಟ್ಟ ಮೇಲೆ ಆ ಸ್ತಂಭ ನಿರ್ಮಾಣ ಆಗಿದೆ. ಹನುಮಾನ್ ಅಂತ ಸ್ಪಷ್ಟವಾಗಿ ಅರ್ಜುನ ಸ್ತಂಭ ಮತ್ತು ಹನುಮಾನ್ ಬ್ರಾಕೆಟ್ ಅಲ್ಲಿ ಹನುಮಾನ್ ಆಂಜನೇಯ ಒಂದು ಧ್ವಜ ಹಾಕಕ್ಕೆ ಅಂತಾನೆ ಬರ್ದಿದ್ದಾರೆ ಅವರು. ಅನುಮತಿ ಕೊಟ್ಟಿದ್ರೆ ಅದು ಪಂಚಾಯತಿಯವ್ರನ್ನ ಪ್ರಶ್ನೆ ಮಾಡ್ಬೇಕು ಅದನ್ನ. ಈಗ ಅದು ಕೊಟ್ಟ ಮೇಲೆ ಮುಂದಿನ ತಾವು ಹೇಳಿದ್ರಿ ರಾತ್ರೋರಾತ್ರಿ ಅದನ್ನ ತೆಗ್ತಕ್ಕಂಥದ್ದು, ಒತ್ತಡ ಮಾಡ್ತಕ್ಕಂಥದ್ದು. ಈಗ ರಾಷ್ಟ್ರಧ್ವಜ ಹಾಕಿದ್ವಿ ಅಥವಾ ನಾಡಧ್ವಜ ಹಾಕಿದ್ವಿ ಅಂತ ಹೇಳ್ತಕ್ಕಂಥದ್ದು ನಂತರದಲ್ಲಿ ಕೊಡ್ತಕ್ಕಂಥ ವ್ಯಾಖ್ಯಾನಗಳು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮೂಲ ಇಷ್ಟೇ ಇರ್ತಕ್ಕಂಥದ್ದು. ಎರಡನೇದು, ಭಾರತ ದೇಶದ ಸಂವಿಧಾನದಲ್ಲಿ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡೋದಕ್ಕೆ, ನಂಬಿಕೆಯನ್ನು ಮಾಡೋದಕ್ಕೆ, ಧರ್ಮ ಪ್ರಸರಣ ಮಾಡೋದಕ್ಕೆ, ಅನುಸರಿಸೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಖಂಡಿತ ಹೌದು, ಪ್ರೊಸೀಜರನ್ನು ಫಾಲೋ ಮಾಡಬೇಕು. ಪ್ರೊಸೀಜರ್ ಒಂದು ಚುನಾಯಿತ ಗ್ರಾಮ ಪಂಚಾಯಿತಿ ಅನುಮತಿ ಕೊಟ್ಟ ಮೇಲೆ ಪ್ರೊಸೀಜರ್ ಫಾಲೋ ಮಾಡಿದಾಗ ಆಯಿತು. ಇವತ್ತು ಈ ರೀತಿಯ ಒಂದು ದಾಂಧಲೆ ಮಾಡುವಂಥದ್ದು ಅದನ್ನು ಹೇಳ್ಬೋದಾಗಿತ್ತು. ಅದನ್ನು ನಿರ್ಣಯದ ಮೂಲಕನೇ ತರಬೇಕಾಗತ್ತೆ, ಹಾಕಬಾರ್ದು ಹಾಕಬಹುದು ಅಂತೇಳಿ. ನಾನು ಹೇಳ್ತಕ್ಕಂಥದ್ದು ಸೆಲೆಕ್ಟಿವ್ ಆಗಿ, ಈಗ ಕಾಂಗ್ರೆಸ್ ಪಕ್ಷ ಸೆಲೆಕ್ಟಿವ್ ಆಗಿ ಈ ಒಂದು ಭಗವಧ್ವಜ ಅಂತ ನಾವೇನು ಕರಿತೀವಿ, ಕೇಸರಿ ಧ್ವಜ ಅಥವಾ ಹನುಮನ ಧ್ವಜ ಅಂತ ನಾವೇನು ಕರಿತೀವಿ, ಅದನ್ನು ಮಾಡೋದ್ರ ಮೂಲಕ ಸಾವಿರಾರು ಜನ ಈ ಒಂದು ಧಾರ್ಮಿಕ ಭಾವನೆಗಳನ್ನು ಘಾಸಿಗೊಳಿಸಿದ್ದಾರೆ. ಜೊತೆಗೆ ಕಾನೂನನ್ನು ಕೈಗೆತ್ತಿಕೊಂಡು ಅನೇಕರ ಮೇಲೆ ಗಾಯಗೊಳಿಸಿದ್ದಾರೆ. ಸಹಜವಾಗಿ ಬಿಜೆಪಿಯ ನಾಯಕರು ಹೋಗಿ ನಿನ್ನೆನೆ ಆರ್ ಅಶೋಕ್ ಅವರು ನಾವು ವಿಧಾನಸೌಧದಲ್ಲಿ ಬರಗಾಲದ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡುವಾಗಲೇ ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಮತ್ತೆ ನಿನ್ನೆ ಕೂಡ ವಿಸಿಟ್ ಮಾಡಿದ್ರು. ಇವತ್ತು ಕೂಡ ನಮ್ಮ ಇತರೆ ನಾಯಕರುಗಳು, ಸಿಟಿ ರವಿಯವರು ಎಲ್ಲರೂ ಕೂಡ ನೇತೃತ್ವದಲ್ಲಿ ನಮ್ಮ ಪ್ರೀತಮ್ ಗೌಡ ಎಲ್ಲ ಅಲ್ಲಿ ಹೋಗಿದ್ದಾರೆ. ಗ್ರಾಮ ಪಂಚಾಯತಿ ಕಾರ್ಯಾಲಯದಿಂದ ಕೊಡಲಾಗಿರುವ ಈ ಪತ್ರ ಅವರ ಹತ್ರ ಇದೆ. ಯಾವುದು? ಈ ಪತ್ರದಲ್ಲಿ, ಲೆಟರ್ ಅಲ್ಲಿ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕರ್ನಾಟಕದ ಕನ್ನಡ ಬಾವುಟವನ್ನು ಮಾತ್ರ ಹಾರಿಸುವುದಕ್ಕೆ ಅವಕಾಶವಿದ್ದು ಬೇರೆ ಯಾವುದೇ ಧಾರ್ಮಿಕ ರಾಜಕೀಯ ಪಕ್ಷದ ಬಾವುಟವನ್ನು ಹಾರಿಸುವಂತಿಲ್ಲ ಅನ್ನುವ ಮೊದಲನೆಯ ಷರತ್ತನ್ನು ಹಾಕಿ ಪರ್ಮಿಷನ್ ಕೊಡಲಾಗಿದೆ. ಈಗ ನಾನು ನಂದಲ್ಲ ಇದು ಮೂಲವಾಗಿ ಕಡತ
ಪಂಚಾಯಿತಿಯ ನಿರ್ಣಯ 6ನೆಯ ನಿರ್ಣಯ ಯೋಗೀಶ್ ಅನ್ನುವವರ ಕೊಟ್ಟ ಅರ್ಜಿಯ ವಿಲೇವಾರಿನಲ್ಲಿ ಅವರು ಮುಗ್ಧತೆಯಿಂದ ಆಂಜನೇಯ ಅಂತನೂ ಹನುಮಾನ್ ಅಂತ ಬರೆದಿದ್ದಾರೆ. ನಾವು ಬಚಾವ್ ಹೇಳ್ಬೇಕಂದ್ರೆ ಬರೆದಿದ್ದಾರೆ. ಈಗ ಕೊಟ್ಟಿದ್ದು ಸರಿನಾ ತಪ್ಪ ಅದು ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಮತ್ತೆ ಕೊಟ್ಟಾದ್ಮೇಲೆ ಅದನ್ನ ಹೆಣ್ಮಕ್ಳೆಲ್ಲ ಬಂದು ಇದು ಮಾಡಿದಾಗ ಅವ್ರಿಗೆ ಇರುತ್ತೆ ಒಂದು ಇನ್ಯಾರಿಗೋ ತೊಂದರೆ ಆಗಿದ್ದಿದ್ರೆ, ಸಂಘರ್ಷ ಉಂಟಾಗಿದ್ರೆ, ಅನ್ಯರ್ಯಾರಿಗೋ ಪ್ರಾಣಭೀತಿ ಉಂಟಾಗಿದ್ರೆ, ಕಾನೂನೇನು ಉಲ್ಲಂಘನೆ ಆಗಿರಲಿಲ್ಲ, ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಿರಲಿಲ್ಲ. ಹಾಗಾದರೆ ಯಾವ ದೇಶದಲ್ಲಿದ್ದೀವಿ? ಇನ್ನೆಲ್ಲಿ ಒಂದು ರಾಷ್ಟ್ರೀಯ ಅಸ್ಮಿತೆ, ಸಾಂಸ್ಕೃತಿಕ ಅಸ್ಮಿತೆ, ಧಾರ್ಮಿಕ ಅಸ್ಮಿತೆ ಇನ್ನೊಬ್ಬರಿಗೆ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಅನುಸರಿಸೋದಕ್ಕೆ ಭಾರತದ ಸಂವಿಧಾನದಲ್ಲಿ ಅವಕಾಶ ಇದೆ. ಇಲ್ಲೆಲ್ಲೋ ಒಬ್ಬರನ್ಯಾರನ್ನ ಪ್ಲೀಸ್ ಮಾಡಕ್ಕೆ, ಇನ್ನೊಂದು ಸಮಾಜವನ್ನ ಅವ್ರು ಪ್ಲೀಸ್ ಮಾಡಕ್ಕೆ, ಅಥವಾ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನಮಗೇನಾರು ನಿಯಮಗಳು ಅಂತಾರೆ, ನೀವು ಭಾವನೆಗಳು ಅಂತೀರಿ. ಅಲ್ಲ, ಅವ್ರು ಈಗ ನೋಡಿ ನಿಯಮಗಳು ಅಂತಾರೆ, ನೀವು ಭಾವನೆಗಳು. ನಾನು ಹೇಳ್ತಕ್ಕಂಥದ್ದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಇದು ಅಡ್ಡಿಪಡಿಸ್ತಕ್ಕಂಥದ್ದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಇದನ್ನು ಇಷ್ಟು ದೊಡ್ಡದು ಮಾಡಬೇಕಾದ ಅವಕಾಶನೇ ಇರಲಿಲ್ಲ, ಅನಿವಾರ್ಯತೆ ಇರಲಿಲ್ಲ. ಇದು ತಪ್ಪು. ಎಲ್ಲರನ್ನೂ ಈಕ್ವಲ್ ಆಗಿ ನೋಡಿ, ಸಮಾನವಾಗಿ ನೋಡಿ, ಎಲ್ಲ ಧರ್ಮಗಳಿಗೂ ಸಮಾನ ಅವಕಾಶವನ್ನ ನೀಡಿ. ಪರಂಪರೆ ಯಾವ ದೇಶದಲ್ಲೂ ಮಾಡೋಕ್ಕಾಗಲ್ಲ, ಬೇರೆ ದೇಶದಲ್ಲಿ ಮಾಡೋಕ್ಕಾಗಲ್ಲ. ಭಾರತೀಯ ಪರಂಪರೆಯ ಅನೇಕ ಹಬ್ಬಗಳನ್ನ, ಆಚರಣೆಗಳನ್ನ, ಹನುಮಾನನನ್ನು ಇನ್ಯಾವುದೋ ದೇಶ ಪೂಜಿಸೋಕ್ಕಾಗಲ್ಲ, ನಮ್ಮ ದೇಶದಲ್ಲೇ ಪೂಜಿಸೋದು, ಅದನ್ನು ತಪ್ಪಿಸೋಕ್ಕಾಗಲ್ಲ. ಹಾಗಾಗಿ ಇದು ತಪ್ಪು. ಸರ್ಕಾರದ ಈ ಒಂದು ನಡೆ ತುಂಬ ಜನರಿಗೆ ನೋವುಂಟು ಮಾಡಿದೆ ಮತ್ತು ಮಂಡ್ಯದಲ್ಲಿ ಅನಪೇಕ್ಷಿತವಾದ ಒಂದು ಪ್ರಕ್ಷುಬ್ಧ ಸ್ಥಿತಿಗೆ ಸರ್ಕಾರ ಕಾರಣವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜೇಗೌಡ್ರೆ, ಒಂದು ಅಂದರೆ ಕೇಸರಿ ಶಾಲ್ ಹಾಕ್ಕೊಂಡು ಕುಮಾರಸ್ವಾಮಿ ಅವರೇ ಬಂದು ನಿಲ್ಲುವ ಮೂಲಕ, ಭಗವಾ ಧ್ವಜ ಹಿಡ್ಕೊಂಡು JDS ಕಾರ್ಯಕರ್ತರೇ ಬಂದು ನಿಲ್ಲುವ ಮೂಲಕ ಏನು ನಿಜವಾದ ಅರ್ಥದಲ್ಲಿ ಮೈತ್ರಿ ಮಂಡ್ಯ ಜಿಲ್ಲೆಯಲ್ಲಾಯಿತು ಇವತ್ತು. ನಮ್ಮ ಕಾಂಗ್ರೆಸ್ ವಕ್ತಾರರು ಒಂದು ಮಾತು ಹೇಳಿದ್ರು, ಕುಮಾರಸ್ವಾಮಿ ಅವರು ಡೆಸ್ಪ್ರೇಟ್ ಆಗಿದ್ದಾರೆ ಮತ್ತು ಮಗನ 2 ಸೋಲಿನಿಂದ ಕಂಗೆಟ್ಟಿದ್ದಾರೆ ಅಂತ. ಬಹುಶಃ JDS ಪಕ್ಷಕ್ಕೆ 2, ನನಗಿಂತ ಹೆಚ್ಚಾಗಿ ಅವ್ರಿಗೆ JDS ಬಗ್ಗೆ ಗೊತ್ತು, 2 ಸೀಟ್ ಇದ್ದಂಥ ಕಾಲನೂ ನೋಡಿದ್ದೀವಿ, 58 ಸೀಟ್ಗೆ ಹೋದ ಕಾಲನೂ ನೋಡಿದ್ದೀವಿ. ದೇಶದ ಪ್ರಧಾನಿನೂ ಆಗಿದ್ದಾರೆ, ಮುಖ್ಯಮಂತ್ರಿನೂ ಆಗಿದ್ದಾರೆ ನಮ್ಮ ಪಕ್ಷದಿಂದ, ಅದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಈ ಮಾತನ್ನು ಅವರು ಒಂದು ಸತಿ ಅವಲೋಕನ ಮಾಡಲಿ. ಸೊ ಇಂಥ ಪರಿಸ್ಥಿತಿಯಲ್ಲಿ ನೋಡಿ, ಅಲ್ಲಿ ಕಾರ್ಯಕರ್ತರಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಒಬ್ಬ ನಾಯಕನಾಗಿ ಅವ್ರಿಗೆ ಧೈರ್ಯ ತುಂಬಬೇಕಾದಂಥದ್ದು ಒಬ್ಬ ನಾಯಕನ ಕರ್ತವ್ಯ ಹೋಗಿದ್ದಾರೆ. ಆಮೇಲೆ 2ನೇ ಪಾಯಿಂಟು, ವಿಚಾರ ಏನೇ ಇರಲಿ, ರಾತ್ರಿ 12 ಗಂಟೆಯಲ್ಲಿ ಫ್ಲ್ಯಾಗ್ ಇಳಿಸುವಂಥದ್ದು ಮತ್ತು ಅಲ್ಲಿಂದ ಆಚೆಗೆ ಅಲ್ಲಿ ಲಾಠಿ ಚಾರ್ಜ್ಗಳಾಗಿದೆ, ಕಲ್ಲು ತೂರಾಟಗಳಾಗಿದೆ. ಸೊ ಅಂಥ ಪರಿಸ್ಥಿತಿಲೂ ಒಬ್ಬ ಲೀಡ್ರಾಗಿ ಅಲ್ಲಿಗೆ ಹೋಗಲಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ಏನು ಯೋಚನೆ ಮಾಡ್ಬೋದು ಅಂತಲೂ ಜನನೂ ಯೋಚನೆ ಮಾಡಬೇಕಾಗ್ತದೆ, ನಾವು ಯೋಚನೆ ಮಾಡಬೇಕಾಗತ್ತೆ. ಜನರಿಗೆ ಸಾಂತ್ವನ ಹೇಳಬೇಕಾದ್ದು ಅವ್ರ ಕರ್ತವ್ಯ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲಿಲ್ಲ, ಡೆವಲಪ್ಮೆಂಟ್ ಬಗ್ಗೆ ಕುಮಾರಸ್ವಾಮಿ ಅವ್ರು ಮಾಡಿದಷ್ಟು ಚರ್ಚೆ ಇವ್ರು ಕಾಂಗ್ರೆಸ್ ಲೀಡರ್ಗಳು ಯಾರಾನೋ ಚರ್ಚೆ ಮಾಡಿದ್ದಾರೆ, ಅದನ್ನು ಒಂದು ಸತಿ ಅವಲೋಕನ ಮಾಡಿಕೊಳ್ಳಿ. ಅಲ್ಲಿಂದ ಆಚೆಗೆ ಕುದುರೆ ಫಾರಂ ವಿಚಾರ, ಕುಣಿಗಲ್ ಅಲ್ಲಿಂದ ಪಕ್ಕದಲ್ಲಿ ಕೆರಗೋಡಿಂದ ಒಂದು 10-15 ಕಿಲೋಮೀಟ್ರು, ಕೆರಗೋಡು ವಿಚಾರದಲ್ಲಿ, ಕೆರಗೋಡಲ್ಲಿ ಕುದುರೆ ಫಾರಂ ವಿಚಾರದಲ್ಲಿ ಏನೇನು ನಡೀತು, ಏನೇನು ಚರ್ಚೆಗಳಾಗ್ತಾ ಇದ್ದಾವೆ, ಹೋರಾಟಗಳಾಗ್ತಾ ಇದ್ದಾವೆ, ಅದನ್ನು ಒಂದು ಸತಿ ಅವಲೋಕನ ಮಾಡಿಕೊಳ್ಳಿ. ಡೆವಲಪ್ಮೆಂಟ್ ಬಗ್ಗೆ ಯಾರ ಬಗ್ಗೆ ಯೋಚನೆ ಮಾಡಬೇಕು. ಅಲ್ಲಿಂದ ಆಚೆಗೆ ಒಂದೇ ಹೆಜ್ಜೆ ಮುಂದೆ ಕಾಣಿಸ್ತಾ ಇರೋದು ಬಿಜೆಪಿ ಜೊತೆಗೆ ಮೈತ್ರಿಯಿಂದ ಮಾನಸಿಕ ಉದ್ವೇಗತೆಗೆ ಒಳಗಾಗಿರೋರು ಕಾಂಗ್ರೆಸ್ನವರೇ ಹೆಚ್ಚು ಅನ್ನೋದಕ್ಕೆ ಕಾರಣ ಅರಸೀಕೆರೆಯಲ್ಲಿ ಮೊನ್ನೆ ನಡೆದಂಥ ಒಂದು ಘಟನೆ, ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ, ಅದೇನು ಎಲೆಕ್ಷನ್ ಅಲ್ಲ ಏನಲ್ಲ, ಕಮಲ ಹಿಡಿದಿದ್ರಿಂದ ಶಿವಲಿಂಗೇಗೌಡರು ಡೆಸ್ಪರೇಟ್ ಆಗಿ ಅಧಿಕಾರಿಗಳ ಮೇಲೆ ಹರಿಯಾಯ್ತಾರೆ ಅಂದರೆ ಅದರ ಅರ್ಥ ಏನು? ಯಾರು ಡೆಸ್ಪರೇಟ್ ಆಗಿದ್ದಾರೆ? ಯಾರ ಮಾನಸಿಕ ಉದ್ವೇಗತೆಗೆ ಹೆಚ್ಚಾಗಿದೆ ಅದನ್ನು ಅವ್ರು ಯೋಚನೆ ಮಾಡಿಕೊಳ್ಳಿ. ಕೇಸರಿ ಶಾಲ್ ಹಾಕೋತಾರೆ ಅಂದರೆ ಕೇಸರಿ ಶಾಲು ಅಂದಿದ ತಕ್ಷಣ ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಹಸಿರು ಶಾಲೆ ಹಾಕೊಂತಾರೆ ಅಂದರೆ ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಪಟ್ಟದಲ್ಲ. ಯಡಿಯೂರಪ್ಪನವರು ಹಸಿರು ಶಾಲೆ ಹಾಕೊಂಡು ಒತ್ತು ತಗೊಂತಾರೆ. ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ JDS ಮೈತ್ರಿ ವಿದ್ಯುಕ್ತವಾಗಿ ಏನೋ ಕೆಳ ಹಂತದಿಂದ ಆರಂಭಗೊಂಡಿತು ಅಂತ ಹೇಳ್ಬೋದಾ? ಅದೇ ನನಗೆ 2 ವಿಷಯಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ. ನನಗೆ ಆ ಜಾಗ, ತಥ್ಯ, ಅದರ ಆ ಚರ್ಚೆಗೆ ಹೋಗೋಲ್ಲ. ಬಟ್ 2 ವಿಷಯಗಳು ಪೊಲಿಟಿಕಲಿ ಸ್ಪಷ್ಟವಾಗಿ ಕಾಣ್ತಾ ಇವೆ. ಒಂದು, JDS ಈ ಬಾರಿ BJPಯ ಮೈತ್ರಿ ಮಾಡಿಕೊಂಡ ನಂತರ ತಾನೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ BJPಯ ಹಿಂದುತ್ವವನ್ನು ಹೆಚ್ಚೆಚ್ಚು ಅಪ್ಪಿಕೊಂಡಂತೆ ಸ್ಪಷ್ಟವಾಗಿ ಇದರ ಕಾರಣ ಏನು? ಭವಿಷ್ಯದ ರಾಜಕಾರಣ ಇದಕ್ಕೆ ಕಾರಣನ? ಈಗಲೇ ಅದರ ನಿಷ್ಕರ್ಷೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾಳೆ ಮುಂದೆ ಏನೇನಾಗ್ಬೋದು ಅಂತಕ್ಕಂಥದ್ರ ಕಾರಣದಿಂದ ಇವತ್ತು ಜಾಸ್ತಿ ಹಿಂದುತ್ವವನ್ನು ಕುಮಾರಸ್ವಾಮಿ, ದೇವೇಗೌಡರು ಪ್ರದರ್ಶಿಸ್ತಾ ಇದ್ದಾರೆ. ಯಾಕಂದರೆ ರಾಮ ಮಂದಿರದ ಉದ್ಘಾಟನೆಗೆ ಕುಟುಂಬ ಸಮೇತ ಹೋದರು.
ನಂತರ ಅನೇಕ ಹಿಂದುತ್ವದ ವಿಷಯಗಳಲ್ಲಿ ರಾಮ ಮಂದಿರ ವಿಷಯದಲ್ಲೇ JDS ತುಂಬ ಖಂಡತುಂಡವಾಗಿ ರಾಮ ಮಂದಿರದ ಪ್ರತಿಷ್ಠಾಪನೆಯ ವಿಷಯದಲ್ಲಿ ಮಾತನಾಡ್ತು. ಈಗ ಮಂಡ್ಯದ ವಿಷಯದಲ್ಲಿ ನಾನೆಂದು ಅಂದರೆ ಕುಮಾರಸ್ವಾಮಿ ಅವರು ಅಥವಾ JDS ಅದು 23-24 ವರ್ಷಗಳಲ್ಲಿ ಕೇಸರಿ ಶಾಲ್ ಹಾಕ್ಕೊಂಡಿದ್ದನ್ನು ನೋಡಿರಲಿಲ್ಲ. ನಾನು ಹಾಕ್ಕೊಂಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ನಿಮ್ಗೆ ಯಾರ್ಯಾರು ಇಷ್ಟವೋ ಯಾರ್ಯಾರಿಗೆ ಅವರವರು ಬದಲಾವಣೆ ಗಮನಿಸ್ತಾ ಇದ್ದಾರೆ ಅಷ್ಟೇ. ಆದರೆ ಕೇಸರಿ ಶಾಲನ್ನು ಹಾಕ್ಕೊಂಡು JDSನ ಕಾರ್ಯಕರ್ತರು JDSನ ನಾಯಕರು ಹಿಂದುತ್ವದ ವಿಷಯವನ್ನು ಇಟ್ಕೊಂಡು ಹೋರಾಟ ನಡೆಸ್ತಿರ್ತಕ್ಕಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ. ಎರಡನೇದು, ಕೆರೆಗೋಡ್ನಂಥ ಒಂದು ಪಂಚಾಯಿತಿಯ ವಿಷಯ ಇವತ್ತೇನು ಇಡೀ ರಾಜ್ಯದಾದ್ಯಂತ ಚರ್ಚೆ ಆಗ್ತಾಯಿದೆ. ಅದರಲ್ಲಿ ಕುಮಾರಸ್ವಾಮಿ ಅವರು ಸ್ವತಃ ಹೋಗಿ ಭಾಗವಹಿಸಿರ್ತಕ್ಕಂಥದ್ದು, ಮಂಡ್ಯದಲ್ಲಿ ಅವ್ರಿಗೇನು ಮುಂದೆ ಚುನಾವಣೆ ನಿಲ್ಲಬೇಕು ಅಂತಕ್ಕಂಥ ಮನಸ್ಸಿದೆಯಾ, ಆ ಕಾರಣದಿಂದ ಈ ವಿಷಯವನ್ನು ಹೆಚ್ಚೆಚ್ಚು JDS ಮತ್ತು BJP ಸೇರಿ ಪ್ರಸ್ತಾಪ ಮಾಡ್ತಾ ಇವೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಒಂದು ಅಂದರೆ ಆ ರೀತಿಯ ಲಕ್ಷಣಗಳು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇವೆ. ಇದರಲ್ಲಿ ಅಂದರೆ BJPಗಿಂತ ಜಾಸ್ತಿ ನಾವೇ ಹಿಂದುತ್ವವಾದಿಗಳು ಹಳೆ ಮೈಸೂರಿನಲ್ಲಿ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನವನ್ನು ಕೂಡ ಕುಮಾರಸ್ವಾಮಿ ನೀವು ಕನ್ವರ್ಟ್ ಸರ್ ಮೋರ್ ಫೆನೆಟಿಕ್ ತೇಜಸ್ವಿನಿ ಮೇಡಮ್, ನಿಮ್ಮ ಮೇಲೆ ಇರುವಂಥ ಆರೋಪ ಒಂದು ಸಾರ್ಟೆಡ್ ಕೇಸನ್ನು ತುಂಬ ದೊಡ್ಡದಾಗಿ ಮಾಡಿಟ್ರಿ. ಯಾವ ಟ್ರಸ್ಟ್ನವರು ಪರ್ಮಿಷನ್ ಕೇಳಿದ್ರು ಧ್ವಜಸ್ತಂಭ ಮಾಡ್ತೀವಿ ಅಂತ, ಆ ಟ್ರಸ್ಟ್ನವರೇ ಬರೆದು ಕೊಟ್ಟಿದ್ರು ಧಾರ್ಮಿಕ ಮತ್ತು ರಾಜಕೀಯ ಧ್ವಜಗಳನ್ನು ಅಲ್ಲಿ ಹಾಕೋದಿಲ್ಲ ಅಂತ. ಅಲ್ಲ, ಈಗ ಇದು ಒರಿಜಿನಲ್ಲೇ ಕಳೆದೋಗಿದೆ ಅಜಿತ್ ಅವರೇ. ಪಾಲಿಟಿಕ್ಸಲ್ಲಿ ನಮಗಿಂತ ತುಂಬ ಚೆನ್ನಾಗಿ ನಿಮಗೆ ಗೊತ್ತು. ಕಡತಗಳು ಕಳೆದೋಗುತ್ತೆ, ಫೈಲ್ಗಳು ಕಳೆದೋಗುತ್ತೆ. BBMP ದೊಡ್ಡ ದೊಡ್ಡ ಮಟ್ಟದಲ್ಲಿ ನೋಡಿದ್ರಿ. ಕೆರಗೋಡನಲ್ಲಿ ಇವಾಗ ಇದಿಲ್ಲ, ನಾನೇನು ತೋರಿಸ್ತಾ ಇದ್ದೀನಿ ಇದರ ಒರಿಜಿನಲ್ ಪುಸ್ತಕ ಇಲ್ಲ. ನಾನು ಯಾವುದ್ರ ಆಧಾರದ ಮೇಲೆ ಮಾಡಿ? ಗ್ರಾಮ ಸಭೆಯ ನಡಾವಳಿಯ ಪುಸ್ತಕ ಇಲ್ಲ. ಎಲ್ಲೋಯ್ತು ಆ ನಡಾವಳಿಯ ಪುಸ್ತಕ? ಯಾರ ಸರ್ಕಾರ ಇದೆ? ಏನಂತ ಬರೀತಾರೆ? ಅಲ್ಲ, ಈಗ ಇದನ್ನ ಪರ್ಮಿಷನ್ ಕೇಳಿರೋದೇನೆ ಅರ್ಜುನ ಸ್ತಂಭ ಮತ್ತು ಹನುಮಾನ್ ಧ್ವಜ ಹಾರಿಸೋದಕ್ಕೆ ಅಂತ ಪರ್ಮಿಷನ್ ಕೇಳಿರೋದು. ಅರ್ಜಿ ಕೇಳಿರೋದ್ರಲ್ಲೇ ಹೇಳಿದ್ದಾರೆ, ಅವ್ರಿಗೇನು ಗೊತ್ತಿಲ್ಲ, ಇನ್ನೋಸೆಂಟ್ಗಳು. ಅದನ್ನು ಪಂಚಾಯತಿನಲ್ಲಿ ಊರ್ಜಿತ ಮಾಡಿ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಾಡಿಕೊಟ್ಟ ಮೇಲೆ ಶಾಂತಿಯುತವಾಗಿ ಎಲ್ಲರ ಒಪ್ಪಿಗೆ ಮೇರೆಗೆ ಖುಷಿಯಾಗಿ ಧ್ವಜವನ್ನು ಹಾರಾಟ ಮಾಡಿದ್ದಾರೆ. ನಂತರದಲ್ಲಿ ರಾಜಕೀಯ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು, ಈಗ ಅದನ್ನು ತೆರವು ಮಾಡಿರ್ತಕ್ಕಂಥದ್ದು. ನಮ್ಮದೇನು ಅದರಲ್ಲಿ ಪಾತ್ರ ಇದೆ? ನಮ್ಮ ಹಕ್ಕನ್ನು ಮತ್ತು ಏನು ಒಂದು ಅವರ ಭಾವನೆಗಳಿಗೆ ಧಕ್ಕೆ ಮಾಡಬೇಡಿ, ಬಿಡಿ. ಸ್ವಲ್ಪ ಈ ಇಡೀ ಪ್ರಪಂಚದಲ್ಲಿ ಎಲ್ಲೋ ಒಂದು ಕಡೆ ಒಂಚೂರು ಕೇಸರಿ ದೇಶ, ಕೇಸರಿ ಪರಂಪರೆ ಇದೆ, ಬಿಡಿ ಅಂತ ಕೇಳ್ತಾ ಇದ್ದೀವಿ. ಈಗ ಎಲ್ಲರೂ ಹೇಳಿದ್ವಿ, ಕೇಸರಿ ಅಂತಕ್ಕಂಥದ್ದು ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ. ಕೇಸರಿನಲ್ಲಿ ಕಮಲ ಇದ್ರೆ BJP, ಕಮಲ ಇಲ್ಲ ಅಂತ ಹೇಳಿದ್ರೆ ಭಗವಧ್ವಜ ಅಥವಾ ಒಂದು ಧಾರ್ಮಿಕ ಪರಂಪರೆ, ಹಿಂದೂ ಪರಂಪರೆ. ಹೇಗೆ ಮುಸಲ್ಮಾನರಿಗೆ ಹಸಿರು ಪರಂಪರೆ ಇದೆ, ಅಥವಾ ರೈತ ಸಂಘ ಅಂತ ಬಂದಾಗ ನಾವು ಹೇಗೆ ಹಸಿರು ಟವಲ್ ಹಾಕೋತೀವಿ, ಹಾಗೆ ಒಂದು ಪರಂಪರೆ ಅಂತಿರುತ್ತೆ. ಈ ಪರಂಪರೆಗೆ ಯಾಕೆ ಧಕ್ಕೆ ಮಾಡ್ತಾ ಇದ್ದೀರಾ, ಘಾಸಿ ಮಾಡ್ತಾ ಇದ್ದೀರಾ? ಈ ಫೈಲ್ ಎಲ್ಲೋ ಇತ್ತು. ಈಗ PDO ತಾವು ನೋಡ್ತಾ ಇದ್ದೀರಾ, ನಿಮ್ಮ ಇದರಲ್ಲಿ ಸ್ಕ್ರಾಲಿಂಗ್ ಬರ್ತಾ ಇದೆ, ಅಲ್ಲಿನ ಸ್ಥಳೀಯ ಶಾಸಕರೇನೆ. ನಾವು ಹೌದು, ಯಾವುದೇ ಕಾನೂನು ಕೈಗೆತ್ಕೊಳ್ತಕ್ಕಂಥದ್ದನ್ನ ಒಂದು ಗಾಯಗೊಳಿಸ್ತಕ್ಕಂಥದ್ದನ್ನು ನಾವು ಸಮರ್ಥನೆ ಮಾಡ್ತಕ್ಕಂಥವ್ರಲ್ಲ. ನಿಜವಾಗ್ಲೂ ಗಾಯಗೊಂಡಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು. ಪೊಲೀಸ್ನವರು ಇವತ್ತು ಅವರ ಬಲ ಪ್ರಯೋಗ ಮಾಡಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಮೇಲೆ, ಅಥವಾ ಒಂದು ಹನುಮ ಭಕ್ತರ ಮೇಲೆ, ರಾಮನ ಭಕ್ತರ ಮೇಲೆ ಮಾಡಿದ್ದಾರೆ ಅವರು ಅಲ್ಲಿನ ಸ್ಥಳೀಯ ಶಾಸಕರು ಏನಂತ ಹೇಳ್ತಾ ಇದ್ದಾರೆ ಇವತ್ತು? ಅವ್ರದನ್ನೇ ನೀವು PDO ಮಾಡಿದ್ದಾರೆ ಅಂತೇಳಿ ಅವ್ರದೇ ಸರ್ಕಾರ, ಅವ್ರದೇ PDO. ಯಾವಾಗಿಂದ ಇದು ಸರ್ಕಾರ? ಅಲ್ಲ, ಸಸ್ಪೆಂಡ್ ಅನ್ನ ಮಾಡ್ಲಿ, ಏನಾದ್ರೂ ಮಾಡಿರ್ಲಿ, ಅವ್ರಿಗೆ ಸಸ್ಪೆಂಡ್ ಆದ್ರೆ ಆರಾಮಾಗಿ ಹೋಗಿ ಮನೆಯಲ್ಲಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಬರ್ತಾರೆ. ಆದ್ರೆ ಆ ಕಾರ್ಯಕರ್ತರಿಗೆ ಕಣ್ಣು ಗಿಣ್ಣು ಎಲ್ಲ ಹೊಡೆದಿರತ್ತೆ, ನಾವು ನೋಡ್ತಾ ಇದ್ದೀವಿ. ಇದು ಒಂದು ಗ್ರಾಮ ಸಭೆಯ ನಡಾವಳಿಯ ನಂತರವೂ ಒಂದು ರಾಜ್ಯದಲ್ಲಿ, ಮಂಡ್ಯದಂತ ರಾಜ್ಯದಲ್ಲಿ, ಒಂದು ಜಿಲ್ಲೆಯಲ್ಲಿ ಈ ತರದ ಬೆಳವಣಿಗೆಗಳನ್ನ ನೀವು ಒಪ್ತೀರಾ? ಯಾವ ದೇಶದಲ್ಲಿ ಹೋಗ್ಬೇಕಾಗಾದ್ರೆ ದೇವ್ರ ಪೂಜೆ ಮಾಡಕ್ಕೆ ಯಾವ ದೇಶದಲ್ಲಿ ಹೋಗ್ಬೇಕು? ಒಂದು ಹಸಿರು ಧ್ವಜ ಹಾಕಿದ್ರೆ ಒಪ್ಕೊಳ್ತಿದ್ರ ಅಂತ ಕೇಳ್ತಾರೆ ಅವರು. ಹಸಿರು ಧ್ವಜ ಹಾಕಿದಕ್ಕೆ ಅವರು ಈಗ ಇದೇ ತರ ಅವರು ಪರ್ಮಿಷನ್ ತಗೊಂಡು ನಮ್ಮದೇನೋ ಮಾಡ್ತೀವಿ ಕೊಟ್ಟಿಲ್ವಾ? ಅಲ್ಪಸಂಖ್ಯಾತರ ಅನೇಕ ಸಂಸ್ಥೆಗಳಿಗೆ, ಧಾರ್ಮಿಕ ಸಂಸ್ಥೆಗಳಿಗೆ ಸರ್ಕಾರಿ ಜಾಗವನ್ನ ಮಂಜೂರು ಮಾಡಿಲ್ವಾ? ವಕ್ಫ್ ಬೋರ್ಡ್ಗೆ ಹೋದ್ರೆ ನಿಮ್ಗೆ ಎಷ್ಟೊಂದು ಸಿಗುತ್ತೆ, ಕ್ರೈಸ್ತರಿಗೆ ಸಿಗುತ್ತೆ, ಬೇರೆ ಸಮಾಜಗಳಿಗೂ ಸಿಗುತ್ತೆ. ಕಾನೂನುಬದ್ಧವಾಗಿ ತಗೊಳ್ಳಿ, ತಪ್ಪೇನಿಲ್ಲ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಿಯಮಬದ್ಧವಾಗಿ ಕಾನೂನುಬದ್ಧವಾಗಿ ಪಂಚಾಯಿತಿಗೆ ಅರ್ಜಿ ಕೊಡೋದ್ರ ಮೂಲಕ ಪಂಚಾಯಿತಿಯಲ್ಲಿ ಸರ್ವಾನುಮತ, 2 ಮತ ಕಡಿಮೆ ಬಹುಮತದಿಂದ ಇದನ್ನ ಕೊಟ್ಟಿದೆ ಅಲ್ಲಿ ಸ್ಥಳೀಯವಾದಂಥ ಒಂದು ಆಡಳಿತ.
ಅದನ್ನು ಇದೀಗ ನಿಮಗೆ ಅದು ರಾಜಕೀಯವಾದಂಥ ಒಂದು ಏನೋ ಕಂಡುಕೊಂಡು ಅದಕ್ಕೆ ತೊಂದರೆ ಕೊಟ್ಟು ರಾಜಕೀಯಕರಣಗೊಳಿಸ್ತಾ ಇರ್ತಕ್ಕಂಥದ್ದು ಸರ್ಕಾರದ್ದೇ ಲೋಪ ಅಂಥೇಳಿ BJPಯ ವಕ್ತಾರರಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರಾಜೇಗೌಡರನ್ನ ಇವತ್ತು ಲೋಕಲ್ MLA ಅವ್ರ ಜೊತೆ ಮಾತಾಡ್ತಿದ್ದೆ, ರವಿ ಗಣಿಗ ಅವ್ರ ಜೊತೆ. ಅವ್ರು ಹೇಳ್ತಾ ಇದ್ದಾರೆ ಕುರುಬರು ಸಂಘದವ್ರು ನಾವೊಂದು ಧ್ವಜ ಹಾಕ್ತೀವಿ ಅಂತ ಬಂದಿದ್ದಾರೆ, ರೈತ ಸಂಘದವ್ರು ನಾವೊಂದು ಧ್ವಜ ಹಾಕ್ತೀವಿ ಅಂತಾರೆ, ದಲಿತ ಸಂಘಟನೆಯವ್ರು ನಾವೊಂದು ಧ್ವಜ ಹಾಕ್ಬೇಕು ಅಂತಾರೆ. ಏನು ಮಾಡೋಣ ಅದನ್ನ ಅಂತಾರೆ ಇವರು. ಇಲ್ಲ, ಅಲ್ಲದಕ್ಕಿಂತ ಹೆಚ್ಚಾಗಿ ಈಗ ಸ್ಕ್ರೋಲಿಂಗ್ ಹೋಗ್ತಾ ಇದೆ. 1 ಲಕ್ಷ ತಿರಂಗ ಯಾತ್ರೆ ಮಾಡ್ತೀವಿ. ಯಾವ ಸೀಕ್ವೆನ್ಸ್ಗೆ ಏನು ಮಾತಾಡಬೇಕು ಅನ್ನೋದು ಒಬ್ಬ MLA ಆದರೂ ಆಲೋಚನೆ ಮಾಡಬೇಕಾಗ್ತದೆ. ಇಲ್ಲಿ ಇಷ್ಟೆಲ್ಲ ಗಲಭೆಗಳಾಗಿದ್ದಾವೆ, ಲಾಠಿ ಚಾರ್ಜ್ಗಳಾಗಿದೆ, ಕಲ್ಲು ತೂರಾಟ ಆಗಿದೆ, ಅಲ್ಲಿ ಸಮಾಧಾನ ಮಾಡಬೇಕು ಒಂದು. ಆ್ಯಂಡ್ ಎರಡನೇದು, ಒಂದು PDO ಒಂದು ಪಂಚಾಯತಿ ಲಿಮಿಟ್ಸಲ್ಲಿ ಒಂದು ಧ್ವಜ ಆರ್ತಾ ಇದೆ ಅಂದರೆ ಪ್ರತಿದಿನ ಅವರ ಕಣ್ಗಾವಲಿನಲ್ಲೇ ಆರ್ತಾ ಇರ್ತವೆ. ಏನು 500 ಕಿಲೋಮೀಟ್ರ್ ದೂರದಲ್ಲಿರೋವಂಥವೇನಿಲ್ಲ, ಸರ್ಕಾರಿ ಜಾಗ ಅಂತ ಹೇಳ್ತಾ ಇರ್ತಾರೆ. ಆರ್ಸೋಕ್ಕೂ ಮುಂಚೆನೇ ಒಂದು ನೋಟಿಸ್ ಕೊಡ್ಬೋದಿತ್ತಲ್ಲ, ಇಳಿಸುವಂಥ ಅವಶ್ಯಕತೆ ಏನಿತ್ತು? ನೋಟಿಸ್ ಕೊಟ್ಟು ತದನಂತರ ಮಾಡ್ಬೋದಿತ್ತಲ್ಲ. ಇವೆಲ್ಲ ಏನಾಗ್ತವೆ, ಮನುಷ್ಯನ ಭಾವನೆಗಳ ಮೇಲೆ ನಾವು ಘಾಸಿ ಮಾಡಿದಂತೆ ಆಗ್ತದೆ. ಯಾರ್ದೋ ಒಬ್ಬರದ್ದು ಭಾವನೆಗೆ ಧಕ್ಕೆ ಬರ್ತದೆ ಅಂದಾಗ ಜನ ಬೀದಿಗಿಳಿತಾರೆ. ಹೋರಾಟದವರೆಗೂ ಯಾಕೆ ಬಂದರು ಜನ? ನಿಮ್ಮದೇ ಕಾನ್ಸ್ಟೆನ್ಸಿ, ನಿಮ್ಮದೇ ಸರ್ಕಾರ, ಒಂದು ಕೂತು ಸಮಾಧಾನಕರವಾದ ಒಂದು ಮಾತುಕತೆ ಆಡೋಕ್ಕೊಂದು ಅವಕಾಶ ಇರಲಿಲ್ವಾ? ಈಗ ಲೀಡ್ರ್ಗಳು ಬಂದರು ಅಂತ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗ್ತಾಯಿದೆ. ಲೀಡ್ರು ಬರೋಕ್ಕೂ ಮುಂಚೆ ಒಂದು ಸಮಾಧಾನಕರ ಒಂದು ಸಭೆ ಮಾಡಿ ಅಲ್ಲಿ ಜನಗಳ ಹತ್ರ ಚರ್ಚೆ ಮಾಡಿ ಇದು ಹಿಂಗಲ್ಲಪ್ಪ ಹಿಂಗೆ ಅಂತ ಹೇಳ್ಬೋದಿತ್ತಲ್ಲ. ನಾವು ಹಾಗೆ ಹೇಳೋದಕ್ಕೆ ಅಂತಾನೆ ಧ್ವಜ ತರುವಿಗೆ ಬಂದಿದ್ದು ಮಧ್ಯರಾತ್ರಿ. ಹೇಳ್ಬಿಟ್ಟು ನೋಡಿ, ಹೇಳಕ್ಕೂ ಮುಂಚೆ ತೆಗೆಯೋದು, ಜನ ಪ್ರತಿಭಟನೆ ಶುರು ಮಾಡಿದ್ರಿ. ಅಲ್ಲಲ್ಲ, ಹೇಳಕ್ಕೂ ಮುಂಚೆ ತೆಗೆಯೋದಕ್ಕೂ ರಾತ್ರೋರಾತ್ರಿ ತೆಗೆಯೋದಕ್ಕೂ ವ್ಯತ್ಯಾಸ ಇಲ್ವಾ? ಅಜಿತ್, ನಮಗೆ ನೀವೊಂದು ಪೊಲಿಟಿಕಲ್ BJPಗೆ ಪೊಲಿಟಿಕಲ್ ಅಜೆಂಡಾ ಇಲ್ಲ ಅಂತ ಹೇಳೋದಕ್ಕೆ ನಾವು ಮಂಡ್ಯದಲ್ಲಿ ನಮ್ಮ ಬಹು ಬಲಾಢ್ಯವಾದಂಥ BJPಯ ಬಲಾಢ್ಯವಾದಂಥ ರಾಜಕೀಯ ಕ್ಷೇತ್ರ ಅಲ್ಲ. ಆದರೆ ಇವತ್ತು ಅನೇಕ ಒಂದು ವಿಚಾರಗಳಲ್ಲಿ ಅಲ್ಲಿನ ರೈತರಲ್ಲಿ, ಅಲ್ಲಿನ ಕೃಷಿಕರಲ್ಲಿ, ಸಾಂಸ್ಕೃತಿಕ ವಿಚಾರಗಳಲ್ಲಿ ಜಾಗೃತಿ ಮೂಡ್ತಾ ಇದೆ. ಜಗತ್ತಿನಲ್ಲೆಲ್ಲ ಮೂಡೋ ಥರ ಜಾಗೃತಿ ಮೂಡ್ತಾ ಇದೆ. ಮತ್ತು ಹಿಂದೆ 1.5 ಲಕ್ಷದಷ್ಟು MP ಚುನಾವಣೆಯಲ್ಲಿ, ಈಗಲ್ಲ ಇತ್ತೀಚಿನ ದಿನಗಳಲ್ಲೆಲ್ಲ, ಬಹಳ ಹಿಂದೆನೆ ನಾವು 1.5 ಲಕ್ಷದಷ್ಟು BJPಗೆ ಮತ ಸಿಕ್ಕಿದೆ. ಅಂದ್ರೆ ನಮ್ಮ ವಿಚಾರಧಾರೆಗಳಿಗೆ ಅಲ್ಲಿ ಬೇಸ್ ಇದೆ, ಬೇರಿದೆ, ಗೆಲ್ಲಕ್ಕಾಗದೇ ಇರಬಹುದು. ಕುಮಾರಸ್ವಾಮಿ ಅವರು ಬಂದಿರತಕ್ಕಂಥದ್ದು ಅವರ ಒಂದು ಕರ್ಮಭೂಮಿ, ಅವರ ಪಕ್ಷಕ್ಕೆ ಬಲಾಢ್ಯತೆ ಇದ್ದಂಥದ್ದು, ಅದು ಬೇರೆ ವಿಚಾರ. ಇವತ್ತು ಮೈತ್ರಿ ಇದೆ, ಬಂದಿದ್ದಾರೆ, ಇವತ್ತು ಒಟ್ಟಾಗಿ ಹೋಗ್ತಾ ಇದ್ದೀವಿ, ಅದರಲ್ಲೇನು ನಮಗೆ ಸಂಕೋಚನೂ ಇಲ್ಲ, ಏನೂ ಇಲ್ಲ. BJP ಈಗ ಬಂದಿದ್ದಾರೆ, ಅವರು ಸಂತೋಷ. ಒಂದು ಧಾರ್ಮಿಕ ಬದಲಾವಣೆ, ಜಗದ ನಿಯಮ, ಪರಿವರ್ತನೆ ಆಗಬಾರ್ದು ಅವ್ರ ಮನಸ್ಸು ಅಂತ ಏನಿದೆ. ಇರ್ಲಿ ಇಲ್ಲದೆ ಹೋಗ್ಲಿ, ಇಂಥ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಕಾರ್ಯಕರ್ತರುಗಳ ಮೈತ್ರಿ ಇರಲಿಲ್ಲ, ಹಿಜಾಬ್ ವಿಷಯ ನಡೀತು, ಕಾಂಗ್ರೆಸ್ನವರೇ ಮುಸ್ಲಿಂ ಹೆಣ್ಮಕ್ಳ ಪರವಾಗಿ ನಿಂತ್ಕೊಳ್ಳಿಲ್ಲ, ಕುಮಾರಸ್ವಾಮಿ ನಿಂತ್ಕೊಂಡ್ರ ಅವಾಗ ಮೈತ್ರಿ ಇರಲಿಲ್ಲ. ಮೈತ್ರಿ ಇರ್ಲಿ, ಅದನ್ನೇ ಹೇಳಿದ್ದು, ಕಾರ್ಯಕರ್ತರಿಗೆ ಸಾಮಾಜಿಕ ವಿಚಾರಗಳು ಬಂದಾಗ ಒಬ್ಬ ಲೀಡರ್ ಆದ್ ನಿಂತ್ಕೋಬೇಕಾದಂತ ಅವ್ರ ಕರ್ತವ್ಯ ಆಗಿರ್ತದೆ. ಯಾವುದೇ ಪಕ್ಷದವರಾಗ್ಲಿ, ಈಗ DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ನಾವ್ ಹಿಂದೂಗಳಲ್ವಾ ಅಂತ. ಒಂದು ಮಾತು ಹೇಳಿದ್ರು, ನಾವ್ ಹಿಂದೂಗಳಲ್ವಾ, ಅವ್ರು ಮಾತ್ರ ಹಿಂದೂನ. ನೋಡಿ, ಒಂದು ವಿಚಾರ ಅಂತ ಬಂದಾಗ, ಒಂದು ಸಮಸ್ಯೆ ಅಂತ ಬಂದಾಗ ಲೀಡರ್ಗಳು ಬಂದು ನಿಂತ್ಕೋಬೇಕಾದಂತ ಒಂದು ಕರ್ತವ್ಯ. ರವಿ ಗಾಣಿಗರು ಏನೋ ಹಸಿರು ಸೇನೆಯವ್ರು ಬಂತ ಇದಾಗ್ತೀವಿ, ಬಾವುಟ ಹಾಕ್ತೀವಿ, ಮಾತಾಡಿದಾರೆ, ಅವಕಾಶ ಕೊಡಿ, ಆಮೇಲೆ ಮಾತಾಡ್ಲಿ. ಫಸ್ಟ್ ಹೇಳಿದ್ರೆ ನನ್ನ ಉತ್ತರ ಕೊಟ್ಟಿಲ್ಲ, ಪಾಪ ಅವ್ರು ಇನ್ನೊಂದ್ ಕಡೆ ತಗೊಂಡು ಹೋಗ್ತಾ ಇದಾರೆ. ಮೊದಲು ಮೇಡಮ್ ಒಂದು ಉತ್ತರ ಕೊಟ್ಬಿಡ್ತೀನಿ, ಆಮೇಲೆ ನನ್ನ ಸ್ನೇಹಿತರ ಹತ್ರ ಬರ್ತೀನಿ. ದಯಮಾಡಿ ಅವ್ರು ಏನ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ಈಗ ಯಾವ್ದೋ ಒಂದು ಡಾಕ್ಯುಮೆಂಟ್ ತೋರಿಸಿದ್ರು, ಲೆಟರ್ ಶೋ ವಿತ್ ಸೀಲ್ ಆಫ್ ದ ಪಂಚಾಯತಿ, ಆಮೇಲೆ ನಾನು ಉತ್ತರ ಕೊಡ್ತೀನಿ. ಅದು ತಾವು ಈಗ ಹೇಳಿದ್ರಿ, ತಾವು ತಮ್ದು ಸರಿ ಇದೆ, ತಮ್ಮ ನಾನು ರಿಸೀವ್ ಮಾಡ್ತೀನಿ. ಏನಲ್ಲಿ ಪಂಚಾಯತಿಯಿಂದ ಕೊಟ್ಟಿರ್ತಕ್ಕಂಥ ಇಟ್ ಇಸ್ ಅಫಿಷಿಯಲ್ ಡಾಕ್ಯುಮೆಂಟ್. ಅಲ್ಲ, ಅಫಿಷಿಯಲ್ ಡಾಕ್ಯುಮೆಂಟ್, ಬಟ್ ಇದರಲ್ಲೂ ಸೀಲ್ ಇಲ್ಲ ಅಂತ ನೋಡಿ. ಇಲ್ಲಿ ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ ಇವರು ಅರ್ಜಿ ಕೊಟ್ಟಂತವ್ರು. ಮೇಡಮ್ ಅವ್ರು ಯಾರ ಹೆಸರುಗಳು ಹೇಳ್ಕೊತಾ ಇದ್ದಾರೆ, ಹೇಳ್ಕೊಳ್ಳಿ, ನನಗೇನು ತಕರಾರಿಲ್ಲ. ಆಯ್ತು, ಇಲ್ಲಿ ಒಂದು ನಿಮಿಷ ಮಾತಾಡಿ ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು, ನಾವು ಯಾವ ಧ್ವಜ ಹಾಕ್ತೀವಿ ಅಂತ ಹೇಳಿದ್ದಾರೆ. ತ್ರಿವರ್ಣ ಧ್ವಜ, ಕರ್ನಾಟಕದ ಧ್ವಜ, ಕನ್ನಡ ಧ್ವಜವನ್ನು ಹಾಕ್ತೀವಿ ಅಂತೇಳಿ. ಅರೆ ನೀವು ಭಗವಧ್ವಜ, ಬಹಳ ಜನ ಭಗವಾನ್ ಧ್ವಜ ಅಲ್ಲ, ಅದು ಭಗವಾನ್ ಧ್ವಜ ಬೇರೆ, ಭಗವದ್ ಧ್ವಜ ಬೇರೆ. ಭಗವದ್ ಧ್ವಜ ಬಿಲಾಂಗ್ಸ್ ಟು ದ RSS. ಇರ್ಲಿ, ಅದು ನಾನು ಅದನ್ನು ಭಗವದ್ ಧ್ವಜ RSS ಧ್ವಜ ಅದು ಇರ್ಲಿ, ಅದನ್ನ ನಾನು ಡಿಸ್ಪ್ಯೂಟ್ ಮಾಡಕ್ ಹೋಗಲ್ಲ. ಅದನ್ನು ಸಹ ಅವ್ರು ಸ್ವಂತ ಇದ್ರಲ್ಲಿ ಆರಿಸ್ಕೊಳಕ್ಕೆ ಅವ್ರು ಸ್ವತಂತ್ರರಿದ್ದಾರೆ, ತಪ್ಪು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಇಲ್ಲಿ ನೀವೇನು ಅಂಡರ್ಟೇಕಿಂಗ್ ಕೊಟ್ಟಿದ್ದೀರಾ, ಯಾಕೆ ಕೊಟ್ರಿ, ಸರ್ಕಾರಿ ಜಾಗದಲ್ಲಿ ಮಾಡೋದಕ್ಕೆ ಅನುಮತಿಗೆ ಯಾಕೆ ಅರ್ಜಿ ಕೊಟ್ರಿ, ಅದು ಸರ್ಕಾರಿ ಸ್ಥಳದಲ್ಲಿ ಕೊಡಬೇಕಾದ್ರೆ ದೇರ್ ಇಸ್ ಎ ಪ್ರೊಸೀಜರ್. ಕಾಂಗ್ರೆಸ್ ಆಗಲಿ, BJP ಆಗಲಿ, ಸಂಘ ಸಂಸ್ಥೆ ಆಗಲಿ, ಮತ್ತೊಂದಾಗಲಿ ಪ್ರೊಸೀಜರು. ಅದ್ರ ಪ್ರಕಾರ ನೀವು ಕೊಟ್ಟಿದ್ದೀರಾ, ಅದ್ರ ಪ್ರಕಾರ ನೀವೇನು ನಡ್ಕೋಬೇಕಾದ್ರೆ ನಡ್ಕೊಂಡಿಲ್ಲ. ಅಲ್ಲೇನು ಇವತ್ತು ಉದ್ವಿಗ್ನವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅದು ಸರಿಯಾಗಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ಅಪೇಕ್ಷೆ. ಭಾಳ ನನ್ನ ಜನತಾದಳಕ್ಕೆ ಬರ್ತೀನಿ. ಈಗ ಜನತಾದಳ ಸ್ನೇಹಿತರು
ಭಾಳ ಹೇಳ್ತಾ ಇದ್ರು. ಪಾಪ ಅವ್ರಿಗೆ ನಮ್ಮ ನಾತೂರು ಹೇಳ್ದಂಗೆ ಅತಿಯಾದಂಥ ಪ್ರೇಮ ಬಂದ್ಬಿಟ್ಟಿದೆ RSS ಮೇಲೆ, BJP ಮೇಲೆ, ಸಂಘ ಪರಿವಾರದ ಮೇಲೆ. RSS ಐಷಾರಾಮಿ ಬದುಕಿನ ಆಗರ ಈ ಆರ್ಟಿಕಲ್ ಬರೆದಂಥವ್ರು ಸನ್ಮಾನ್ಯ ಕುಮಾರಸ್ವಾಮಿರವರು ಅಕ್ಟೋಬರ್ 2021 ಒಂದು ಕರ್ನಾಟಕದ ಪ್ರಸಿದ್ಧ ದಿನಪತ್ರಿಕೆಯಲ್ಲಿ ಬಂದಂಥ ಒಂದು ಆರ್ಟಿಕಲ್ಲು. ಏನೇನು ಬರೆದಿದ್ದಾರೆ ತಾವು ಓದ್ಕೊಂಡ್ಬಿಟ್ರೆ ಆಮೇಲೆ ಕುಮಾರಸ್ವಾಮಿ ಮಾತಾಡಿ ನಾವು ಉತ್ತರ ಕೊಡ್ತೀವಿ. ನೀವು ಇವತ್ತೇನೋ ಒಂದು ಕಾಂಗ್ರೆಸ್ ಒಂದು ಪದ ಬಳಕೆ ಮಾಡ್ತು ನಿತೀಶ್ ಕುಮಾರ್ಗೆ ಸಂಬಂಧಪಟ್ಟಂತೆ, ಬಿಹಾರದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ, ಅದನ್ನು ಇಲ್ಲಿ ಹೇಳಬೇಕಾಗತ್ತೆ. ಈ ಥರ ಅವಕಾಶವಾದ ರಾಜಕಾರಣ ಮಾಡೋದು ಬೇಡ. ನೀವೊಂದು ಸಿದ್ಧಾಂತ ಇಟ್ಕೊಳ್ಳಿ, ನಾವು ಒಪ್ಕೋತೀವಿ. ದೇವೇಗೌಡರು ಕುಟುಂಬ ದೈವ ಭಕ್ತರು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನೀವು ಸ್ವತಂತ್ರರಿದ್ದೀರಾ, ಅದ್ರ ಬಗ್ಗೆ ಯಾವುದೂ ತಕರಾರಿಲ್ಲ. 25 ವರ್ಷದಿಂದ ದೇವೇಗೌಡರು ಏನು ಮಾತಾಡಿದ್ರು, ಪತ್ರಿಕೆಯಲ್ಲಿ ಏನು ಬಂತು ಅಂತ ನಿನ್ನೆ 2 ದಿನದ ಮುಂಚೆ ನಿಮ್ಮದೇ ಮಾಧ್ಯಮದಲ್ಲಿ ಮಾತಾಡಿದ್ದೀನಿ. ಇವತ್ತು ಕುಮಾರಸ್ವಾಮಿರವರು ಅದೇ ಪತ್ರಿಕೆಯಲ್ಲಿ ಒಂದು ಅರ್ಧ ಪುಟದ ಆರ್ಟಿಕಲ್ ಏನು ಬರೆದಿದ್ದಾರೆ, ಹಿಂದುತ್ವದ ಬಗ್ಗೆ ಏನು ಬರೆದಿದ್ದಾರೆ, ಸಂಘ ಪರಿವಾರದ ಬಗ್ಗೆ ಏನು ಬರೆದಿದ್ದಾರೆ, BJP ಬಗ್ಗೆ ಏನೇನು ಬರೆದಿದ್ದಾರೆ, ಎಲ್ಲೆಲ್ಲಿ ಕುಂಭಭಾವನೆ ಹರಡ್ತಾ ಇದ್ದಾರೆ ಅಂತ ಬರೆದಿದ್ದಾರೆ, IAS IPS ಅಧಿಕಾರಿಗಳನ್ನ ದುರುಪಯೋಗ ಏನು ಪಡಿಸ್ಕೊತಾ ಇದ್ದಾರೆ. ಆರ್ಟಿಕಲ್ ನಾವೆಲ್ಲ ಬರೆದಿದ್ದು ಕುಮಾರಸ್ವಾಮಿರವರು. ಇದಕ್ಕೆ ನೀವು ಉತ್ತರ ಕೊಡಿ. ಆಮೇಲೆ ನೀವು ಕೆರಗೋಡಿಗೆ ಬರ್ತಿರೋ, ಮಂಡ್ಯಕ್ಕೆ ಬರ್ತಿರೋ, ಹಾಸನಕ್ಕೆ ಬರ್ತಿರೋ, ಬೆಂಗಳೂರಿಗೆ ಬರ್ತಿರೋ, ಕಾಂಗ್ರೆಸ್ ಪಕ್ಷ ಸಮರ್ಥ ಇದೆ, ನಾವು ಉತ್ತರ ಕೊಡ್ತೀವಿ. ಸೈದ್ಧಾಂತಿಕವಾಗಿ ಹೋರಾಟ ಮಾಡಲ್ಲ. ಅಂದ್ರೆ ರಾಜಕೀಯವಾಗಿ ಈ ಗುಂಪಿನಿಂದ ಆ ಗುಂಪಿಗೆ, ಆ ಗುಂಪಿನಿಂದ ಈ ಗುಂಪಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ನೀವು ಬರೆದಿರ್ತಕ್ಕಂಥ ವಿಚಾರಗಳು. ನೀವು ಪಾರ್ಟಿ ಚೇಂಜ್ ಮಾಡೋದಕ್ಕೆ ಖಂಡಿತ ತಕರಾರಿಲ್ಲ. ಅಲ್ಲ, ಒಂದೇ ಒಂದು ನಿಮಿಷ, ನನ್ನ ಸಣ್ಣ ಪ್ರಶ್ನೆ ಇದೆ. ಈ KC ಕುಮಾರಸ್ವಾಮಿರವರು ದೇವೇಗೌಡರು 2008ರಲ್ಲಿ ಕರ್ನಾಟಕದಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ, ರಾಜ್ಯದ ರಾಜಕಾರಣನೇ ಬದಲಾಗ್ತಿತ್ತಲ್ಲ. ಯಾರು ಕಾಂಗ್ರೆಸ್ನವ್ರು ಹೇಳಿ ರೊಕ್ಕಬೇಡಿ ಅಂತ ಹೇಳಿ 2018ರಲ್ಲಿ ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡದಲ್ಲ KC ಹಾಕೊಂಡ್ಬಿಟ್ಟಿದ್ರು. 2018ರ ವಿಧಾನಸಭಾ ಚುನಾವಣಾದ ಪ್ರಚಾರದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ JDS ನಲ್ಲಿ ಎಸ್ ಅಂದ್ರೆ ಸಂಘ ಪರಿವಾರ ಅಂತ ಭಾಷಣ ಮಾಡಿದ್ರು. ರಿಸಲ್ಟ್ ಬಂದ್ ಮಾರನೇ ದಿವಸ ಅವ್ರ ಮನೆ ಮುಂದಿದ್ರಿ ನೀವು. ರಿಸಲ್ಟ್ ಬಂದ್ ಮಾರನೇ ದಿವಸ ಅವ್ರ ಮನೆ ಮುಂದಿದ್ರಿ ನೀವು. ರಿಸಲ್ಟ್ ಬಂದ್ ಮಧ್ಯಾಹ್ನ, ಅದೊಂದೇ ಅಲ್ಲ, ಸಾರಿ, ರಿಸಲ್ಟ್ ಬಂದ್ ಮಧ್ಯಾಹ್ನ ಅವ್ರ ಮನೆ ಮುಂದಿದ್ರಿ. ಚುನಾವಣಾ ಪ್ರಚಾರದಲ್ಲಿ BJP B ಟೀಮ್ ಅಂತ ಹೇಳಿದವ್ರು ನಾವೇ, ಕಾಂಗ್ರೆಸ್ ಪಾರ್ಟಿನೇ. ಆದ್ರೆ ನಿಮ್ ಜೊತೆ ಏನಕ್ಕೆ ಬಂದ್ವು? ಸೈದ್ಧಾಂತಿಕವಾಗಿ ನಾವು ಜಾತ್ಯತೀತರು, ನಾವು BJP ಜೊತೆ ಹೋಗಲ್ಲ. ನೀವ್ ಹೇಳ್ಕೊಂಡ್ ಬಂದಿದ್ದು ವಿಷಯ ಎಲ್ಲಿಂದ ಎಲ್ಗೋ ಹೋಗುತ್ತೆ ರಾಜಗೌಡ, ವಿಷಯ ಎಲ್ಲಿಂದ ಎಲ್ಗೋ ಹೋಗುತ್ತೆ. ನೀವು ಊರ್ ತುಂಬಾ ಬೈದಾಡ್ಕೊಂಡು ಬಂದು ಅವ್ರ ಮನೆಗೆ ಹೋಗೋದು ಕರೆಕ್ಟು. ನೀವು ಬೈದಾಡಿದ್ರಿ, ಈಗ ಯಾಕೆ ಅವ್ರ ಮನೆಗೆ ಹೋಗಿದ್ದೀರಿ ಅಂತ ಕೇಳ್ತಾ ಇದ್ದೀರಿ. ನನ್ನ ಪ್ರಶ್ನೆ ಖಂಡಿತ ಅದಲ್ಲ. ನೀವು ಇವತ್ತೇನ್ ಕೆರಗೋಡಲ್ಲಿ ಗಂಭೀರವಾದ ವಿಚಾರಗಳು ಪ್ರಸ್ತಾಪ ಮಾಡ್ತಾ ಇದ್ದೀರಲ್ಲ, ನೀವು 6 ತಿಂಗಳ ಮುಂಚೆ ನಿಮ್ ಸ್ಟ್ಯಾಂಡ್ ಏನಿತ್ತು ನೀವೇ ಹೇಳೋದು. ಈಗ ಹೆಣ್ಮಕ್ಳು, ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಅಟ್ಯಾಕ್ ಆದಾಗ ಕುಮಾರಸ್ವಾಮಿ ಏನೇನು ಮಾತಾಡಿದ್ದಾರೆ ಅಂತ ಹೇಳಿ ನಾನು ಹೇಳ್ತಾ ಇರ್ತೀನಿ. ಹಂಗ ನಾನು ನಿಮ್ಮನ್ನು ಕೇಳ್ತೀನಿ, 2018 ರಿಸಲ್ಟ್ ಮಧ್ಯಾಹ್ನದ ತನಕ ನಿಮ್ಮ ಸ್ಟ್ಯಾಂಡ್ ಏನಿತ್ತು? ಅದಕ್ಕಿಂತ ಮುಂಚೆ ಸ್ಟ್ಯಾಂಡ್ ಏನಿತ್ತು? ನಮ್ಮ ಸ್ಟ್ಯಾಂಡ್ ಏನಿದ್ರು ಸಹ, ನಮ್ಗೆ ಅಧಿಕಾರ ಹೋದ್ರು ಸಹ ನಾವು BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳೋದು ಇಲ್ಲ. ಸರ್, ಮೈಸೂರು ಮಹಾನಗರ ಪಾಲಿಕೆ ವಿಚಾರ, ಮೈಸೂರು ಯಾಕೆ ನೀವು ಮಾಡ್ಕೊಂಡ್ರಲ್ರಿ? ನೀವು ಮೈಸೂರು ಮಹಾನಗರ ಪಾಲಿಕೆ ವಿಚಾರ ಹೇಳಿ, ಪಾರ್ಲಿಮೆಂಟ್ಗೆ ಅಲ್ಲ ಮಹಾನಗರ ಪಾಲಿಕೆ ವಿಚಾರ ಹೇಳಿ, ದೊಡ್ಡದು ಬೇಡ ಸ್ವಾಮಿ, ಇದನ್ನ ಹೇಳಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ದೊಡ್ಡದ ಬಗ್ಗೆ ಮಾತಾಡ್ತೀರಿ. ರಾಜಗೌಡ್ರೆ, ರಮೇಶ್ ಬಾಬು ರಾಜಗೌಡ್ರೆ, ರಾಜಕೀಯ ಸ್ಟ್ಯಾಂಡ್ಗಳ ಬದಲಾಗಿದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋದ್ರೆ ಅದು ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ. ಮೈತ್ರಿಗೆ ಒಂದು ಕಿಕ್ ಸ್ಟಾರ್ಟರ್ ಮಂಡ್ಯದಲ್ಲಿ ಹಿಂಗ್ ತಗೋತಾ ಇದ್ದಾರೆ ಗ್ರೌಂಡ್ ಲೆವೆಲ್ ಇಂದು ಅಂತ. ಬಾಬು ಅವ್ರು ಕೇಳಿದ ಒಂದು ಲೆಟರ್ ಏನ್ ಹೇಳಿದ್ರು, ಸೀಲ್ ಇರುವ ಲೆಟರ್ ಕೂಡ ಇದೆ, ಬಾಬು ಅವ್ರಿಗೆ ನಾನು ಕಳ್ಸಿಕೊಡ್ತೀನಿ. ಆಗ್ಲಿ, ಇದನ್ನ ಇನ್ನೂ ಸರಿಯಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಅಂತ. ಯಾಕಂದರೆ ಇದು ಯಾವುದೋ ಮಹಾನಗರ, ದೊಡ್ಡ ದೊಡ್ಡ ನಗರಗಳಲ್ಲಿ ಈ ರೀತಿ ಕಾರ್ಪೊರೇಷನ್ಗಳು ರಿಮೂವ್ ಮಾಡ್ತಾ ಇರ್ತವೆ. ಆದರೆ ಒಂದು ಹಳ್ಳಿ ಪಂಚಾಯತಿ ಪ್ರದೇಶದಲ್ಲಿ ಮಧ್ಯರಾತ್ರಿ ಹೋಗಿ ಅದನ್ನು ರಿಮೂವ್ ಮಾಡ್ತಕ್ಕಂಥದ್ದು ಇನ್ನೂ ಸರಿಯಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು ಅಂತ ನೀವೇ ಒಂದು ಹ್ಯಾಂಡಲ್ ಕೊಟ್ಟಿದ್ದೀರಿ ಅವ್ರಿಗೆ. ಐ ಅಗ್ರಿ. ನಾನು ನೀವು ಈ ಥರ ಏನು ಆರೋಗ್ಯಕರವಾದ ಸಲಹೆ ಕೊಡ್ತೀರ ಸ್ವೀಕಾರ ಮಾಡ್ತೀನಿ. ಇದನ್ನು ಇಷ್ಟು ಮಟ್ಟಕ್ಕೆ ತಗೊಂಡೋಗೋ ಅನಿವಾರ್ಯತೆ ಇರಲಿಲ್ಲ ಅಲ್ಲಿ, ಅದನ್ನು ಒಪ್ಕೋತೀನಿ. ಬಟ್ ಆದರೆ ಹಿನ್ನೆಲೆ ನಾನು ನೋಡಬೇಕಾಗುತ್ತೆ. ನಾನು ಕಾಂಗ್ರೆಸ್ ಪಕ್ಷ ರಾತ್ರೋರಾತ್ರಿ ತೆಗೆದಿರ್ತಕ್ಕಂಥ ಕ್ರಮವನ್ನು ಸಮರ್ಥನೆ ಮಾಡ್ಕೊಳ್ಳೋದು ಅಫ್ಕೋರ್ಸ್, ಅವ್ರನ್ನ ಎಲ್ಲನೂ ಕನ್ವಿನ್ಸ್ ಮಾಡಿ ತೆಗಿಯೋಂಥದ್ದು. ಬಟ್ ಇಲ್ಲಿ ಪ್ರಚೋದನೆ ಕೊಡೋಂಥ ಕೆಲಸ ಯಾಕೆ ಅಂತ ನನ್ನ ಪ್ರಶ್ನೆ. BJP ಅವರಿಗೆ ದೇಶದಲ್ಲಿ, ರಾಜ್ಯದಲ್ಲಿ ಮಾಡೋಕ್ಕೆ ಸಾಕಷ್ಟು ಕೆಲಸ ಇದ್ದಾವೆ. ಅದು ಬಿಟ್ಟರು ಅಲ್ಲೆಲ್ಲ ಒಂದು ಸಾಲ್ವ್ ಆಗೋಂಥ ಇಶ್ಯೂಗೆ ಪಾಪ ಅಶೋಕ್ರವರು ಇಲ್ಲೆಲ್ಲ ಬಿಟ್ಟು ಇವತ್ತಿನವರೆಗೂ ಒಂದು ಧ್ವನಿ ಎತ್ತಲಿಲ್ಲ. ರೈಲ್ವೆ ಯೋಜನೆಗಳ ಬಗ್ಗೆ 27 ಜನ MP ಇದ್ದಾರೆ, ಒಂದು ಮಾತಾಡ್ತಾ ಇಲ್ಲ. ಈ ನೆಕ್ಸ್ಟ್ ಮಂತ್ ರೈಲ್ವೆ ಬಜೆಟ್ ಬರುತ್ತೆ, ಸೆಂಟ್ರಲ್ ಬಜೆಟ್ ಬರುತ್ತೆ, ರಾಜ್ಯಕ್ಕೆ ಎಷ್ಟು ಅನುದಾನ ಬೇಕು, ನೀವು MP ನಿಮ್ಮ ಕೆಲಸ ಏನು? ಕೇಂದ್ರದ ಸರ್ಕಾರವನ್ನು ಒತ್ತಾಯ ಮಾಡೋಂಥ ಕೆಲಸದಲ್ಲಿ ಕಾಂಗ್ರೆಸ್ ಬಿಟ್ಬಿಡಿ, ನೀವೇ ಇದ್ದೀರಲ್ಲ 27 ಜನ MP. ರೈಲ್ವೆ ಯೋಜನೆ ಬಗ್ಗೆ ಮಾತಾಡಿ. ಖರ್ಗೆ ಅವ್ರು ಕೊಟ್ಟಂಥ 76 ಯೋಜನೆಗಳು ಇವತ್ತಿನವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ.
ಸೆಂಟ್ರಲ್ ರೈಲ್ವೆ ಸ್ಕೀಮ್ಸ್ ಮಾತಾಡಿ. ನಿಮ್ಗೆ ಅಷ್ಟೆಲ್ಲ ಇದ್ದಾಗಲ ಕೆರಗೋಡಿನ ಧ್ವಜ ತೆಗ್ಸೋದು ನಿಮ್ಮ ಪ್ರಯಾರಿಟಿನಾ? ನಾನು ನೋಡಿ, ರಾತ್ರಿ ಧ್ವಜ ತೆಗ್ಸೋದು ನಿಮ್ಮ ಪ್ರಯಾರಿಟಿ ಇಷ್ಟೆಲ್ಲ ಸಮಸ್ಯೆಗಳಿರುವಾಗ? ಹೌದು, ಅಲ್ಲಲ್ಲ, ನಮ್ಮ ಪ್ರಯತ್ನ ಅದಲ್ಲ, ನಮ್ಮ ಪ್ರಿಯಾರಿಟಿನೂ ಅದಲ್ಲ. ಅಲ್ಲಿ ಸ್ಥಳೀಯವಾಗಿ ಒಂದು ಪಂಚಾಯತಿಗೆ ಅಂಡರ್ಟೇಕಿಂಗ್ ಕೊಟ್ಟಂತ ಸಂದರ್ಭದಲ್ಲಿ ಪಂಚಾಯತಿಯವರು ಒಂದು ಕ್ರಮ ತಗೊಂಡಿದ್ದಾರೆ. ಆಸ್ ಎ ಗೌರ್ಮೆಂಟು ಅಲ್ಲಾಗಿರ್ತಕ್ಕಂಥದ್ದು ಏನು ಬೇರೆ ಎರಡು ಗುಂಪಾಗಿ ಒಂದು ಸಂಘರ್ಷ ಆಗೋದು ತಪ್ಪಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತಗೊಂಡಿದೆ. ಅದನ್ನು ನಾತೋರು ಹೇಳದಂಗೆ ಅಷ್ಟೊಂದು ಆದ್ಯತೆ ಕೊಟ್ಟು ಮಾಡೋದಿರಲಿಲ್ಲ. ಅಫ್ಕೋರ್ಸ್ ಒಪ್ಕೋತೀನಿ. ಬಟ್ ಅದೇ ಸಮಯದಲ್ಲಿ ನಿಮಗಿದು ಅವಶ್ಯಕತೆ ಇಲ್ವಲ್ಲ, ಪ್ರೊವೋಕ್ ಮಾಡಿ ಪಾರ್ಲಿಮೆಂಟಿಗೆ ನೀವು ಸಾಧನೆ ಬಿಟ್ಬಿಟ್ಟು ಬರೀ ಧ್ವಜ ಇಟ್ಕೊಂಡೇ ಓಟ್ ಕೇಳ್ತೀವಿ ಅಂತ ಹೋಗ್ತಿದ್ದೀರಲ್ಲ, ನಿಮಗೂ ಇದನ್ನು ಅವಶ್ಯಕತೆ ಅಲ್ವಾ? ಅನಿವಾರ್ಯತೆ ಇಲ್ವಲ್ಲ ನಿಮಗೂ ಸಹ ಬಿಜೆಪಿ ಅವರಿಗೆ? ಬಾಬು ಅವರು ಡೆವಲಪ್ಮೆಂಟಲ್ ವಿಚಾರವನ್ನ ತಂದ್ರು. ಇನ್ನು ಮುಂದಕ್ಕೆ ನೀವು ಕರೆಯೋ ಡಿಬೇಟ್ಗಳೆಲ್ಲ ನಮ್ದು ಅದೇ ಇರುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬದಲಾಗಿರುವಂಥ ಭಾರತವನ್ನ ಮತ್ತು ಜಗತ್ತಿನಲ್ಲಿ ಬಲಾಢ್ಯ ಭಾರತವನ್ನ ನಿಮ್ಮ ಮುಂದೆ ಅಂಕಿ ಸಂಖ್ಯೆಗಳ ಸಮೇತ ಮತ್ತು ಎಷ್ಟು 4 ಪಟ್ಟು 65 ವರ್ಷಗಳ ಅಂಕಿ ಸಂಖ್ಯೆ ಮತ್ತು 10 ವರ್ಷಗಳಲ್ಲಿ ಎಷ್ಟು ಬದಲಾಗಿದೆ ಭಾರತ ಅನ್ನೋದನ್ನ ಅಂಕಿ ಸಂಖ್ಯೆಗಳ ಸಮೇತ ನಾವು ಅವರಿಗೆ ತಿಳಿಸ್ಕೊಡೋರಿದ್ದೀವಿ. ಅದರಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಮತ್ತು ಕರ್ನಾಟಕದ ವಿಚಾರದಲ್ಲಿ ಬಂದಾಗ ಅತ್ಯಂತ ಮುತುವರ್ಜಿಯಿಂದ ಮಾಡಿದ್ದೀವಿ. ಈಗ ಮಂಡ್ಯಕ್ಕೆ ಬರೋದಾದರೆ ಅಲ್ಲಿನೂ ನಾವೇನು ಈಗ ನಮ್ಮ ಸ್ಪರ್ಧೆಯ ಒಂದು ಲಿಸ್ಟಲ್ಲಿರ್ತಕ್ಕಂಥ ಕ್ಷೇತ್ರವು ಅದಲ್ಲ ಮಂಡ್ಯ. ಮೈತ್ರಿ ಅಂತ ಬಂದಾಗ ಅದು JDSನ ಒಂದು ಬೆಲ್ಟು ಅಂತಲೇ ಇರೋದ್ರಿಂದ ನಾವೇನಕ್ಕೆ ಪ್ರಚೋದನೆ ಮಾಡುವಂಥ ಅವಶ್ಯಕತೆ ನಮಗೇನಿದೆ? ನಾವು ನಮ್ಮ ಹಕ್ಕೊತ್ತಾಯವನ್ನು, ಸಾಂಸ್ಕೃತಿಕ ಧಾರ್ಮಿಕ ಹಕ್ಕೊತ್ತಾಯವನ್ನು ನಮ್ಮ ಅಲ್ಲಿನ ಸ್ಥಳೀಯ ಕಾರ್ಯಕರ್ತರು ಮಾಡಿದ್ದಾರೆ. ತದನಂತರದಲ್ಲಿ ಬಂದು ನಮ್ಮ ಕುಮಾರಸ್ವಾಮಿ ಅವರು ಸೇರ್ಕೊಂಡಿದ್ದಾರೆ, ಅದನ್ನು ಮಾಡಿದ್ದಾರೆ. ಇವತ್ತು ಅಷ್ಟು ಬಿಟ್ಟರೆ ಅದಕ್ಕೆ ಏನೇನೋ ರಾಜಕೀಯ ಲೇಪ ಎಲ್ಲ ಹಚ್ಚಿ ಪ್ರಚೋದನೆ ಮಾಡಿ ಗಾಯಗಳನ್ನು ಹಿಂಸೆ ಮಾಡ್ತಕ್ಕಂಥದ್ದು, ಪೊಲೀಸ್ ಫೋರ್ಸ್ ಉಪಯೋಗಿಸ್ತಕ್ಕಂಥದ್ದು, ಇದು ಒಂದು ನಾಗರಿಕ ಸರ್ಕಾರ ಮತ್ತು ಸಮಾಜ ಮಾಡ್ತಕ್ಕಂಥದ್ದಲ್ಲ. ಇದು ತಪ್ಪಾಗಿ ನಡ್ಕೊಳ್ತಾ ಇದೆ ಈ ಸರ್ಕಾರ. ಹಾಗಾಗಿ ನಾವು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಕೂಡ ಡಿಮಾಂಡ್ ಮಾಡಿದ್ದೀವಿ. ರಮೇಶ್ ಬಾಬು ಅವ್ರು ಕೇಳಿದ ಪ್ರಶ್ನೆ ಏನು ಅಂದರೆ, BJPಗೆ ಈ ರೀತಿಯ ವಿಚಾರಗಳಿದ್ದಾಗ ಇರುವ ಉತ್ಸಾಹ ಅಭಿವೃದ್ಧಿಯ ವಿಷಯ ಕಳೆದ ಅನೇಕ, ಅಂದರೆ ಈಗ ಮೇನಲ್ಲಿ ಸರ್ಕಾರ ಬಂತು, ರೈತರ ವಿಷಯ ಬಂದಾಗ ನೀವೊಂದು ಹೋರಾಟ ಆಂದೋಲನವನ್ನು ಕಟ್ಟಲಿಲ್ಲ, ಬೇರೆ ಅಭಿವೃದ್ಧಿಯ ವಿಷಯಗಳು ಬಂದಾಗ ನೀವು ಮಾತಾಡಲ್ಲ ಅಂತಕ್ಕಂಥದ್ದು ಅದು ಸ್ಪಷ್ಟವಾಗಿ ಕೆಲವರ ಮಾನದಂಡದಲ್ಲಿ, ಇನ್ನೊಬ್ಬರ ಕನ್ನಡಕದಲ್ಲಿ, ಇನ್ನೊಬ್ಬರ ಅಳತೆಗೋಡಲ್ಲಿ ಬಿಜೆಪಿ ತನ್ನ ಕೆಲಸಗಳನ್ನು ಮಾಡಲ್ಲ. ಅಶೋಕ್ ಅವರು ಅಪೋಸಿಷನ್ ಲೀಡರ್ ಆಗಿ ಇವಾಗ ಆದ್ಮೇಲೆ ಇರಬಹುದು, ಅಥವಾ ವಿಜೇಂದ್ರ ಅವರು ನಮ್ಮ ಅಧ್ಯಕ್ಷರಾದ್ಮೇಲೆ ಇರಬಹುದು, ಅವರು ಒಂದು ಕ್ಷಣ ವಿರಮಿಸ್ತಾ ಇಲ್ಲ. ಅದಕ್ಕೆ ಮುಂಚೆ ಕೂಡ ನಮ್ಮ ನಳಿನ್ ಕಟೀಲ್ ಅವರು ಇದ್ದಾಗಲೂ ಕೂಡ ಬಿಜೆಪಿ ಸಂಘಟನೆ ಸದಾಕಾಲ ಜಾಗೃತಿಯಿಂದ ಮತ್ತು ನಮ್ಮ ಕಾರ್ಯಕರ್ತರು ಸದಾಕಾಲ ಒಂದು ಚುನಾವಣೆಗೆಯಿಂದ ಮತ್ತೊಂದು ಚುನಾವಣೆಗೆ ರೆಸ್ಟು ಮಾಡಲ್ಲ, ನಮಗದು ವ್ಯತ್ಯಾಸನೂ ಕಾಣಲ್ಲ. ಅಜಿತ್, ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ರಾಷ್ಟ್ರದ ಚುನಾವಣೆ ತನಕ ಒಗ್ಗಟ್ಟಾಗಿ ಮಾಡ್ತೀವಿ. ಯಾಕಂದ್ರೆ ನಮಗೆ ರಾಷ್ಟ್ರವೇ ಕಾಣ್ತಕ್ಕಂಥದ್ದು. ಆದ್ರಿಂದ ಈಗ ಬರಗಾಲದ ವಿಚಾರ ಇರ್ಬೋದು, ನಮ್ಮ ಕರ್ತವ್ಯವನ್ನ ಕಾಯ ವಾಚ ಮನಸ್ಸ ಬಿಜೆಪಿ ಪಾರ್ಟಿ ಚೆನ್ನಾಗಿ ಮಾಡ್ತಾ ಇದೆ. ನಮಗ್ ಗೊತ್ತಾಗುತ್ತೆ ನಾವು ಚುನಾವಣೆ ಗೆಲ್ಬೇಕು. ಪ್ರಶಾಂತ್ ಅವರೇ, ನಾವು ಸೋತಿದ್ದೀವಿ, ನಮಗೆ ಆತಂಕ ಇದೆ. ಕಾರ್ಯಕರ್ತರ ಮತ್ತೊಂದು ಸಾರಿ ಈ ಸರ್ಕಾರದಲ್ಲಿ ಹೌದು ನಾವು ಓಟ್ ತಗೊಂಡಿರ್ಬಹುದು, ಆದ್ರೆ ಎಲ್ಲ ಸಂದರ್ಭದಲ್ಲಿ ಇವತ್ತು ಅವ್ರೇನು 136 ಬಂದ್ರೂ ಸಹ ಅವ್ರಿಗೆ ಆ ಸ್ಥಿರತೆ ಮತ್ತು ಆ ಸಮಾಧಾನ ಏನಿಲ್ಲ, ಅಥವಾ ಆ ಒಂದು ರಕ್ಷಣಾ ಭಾವನೆ ಏನು ಕಾಣ್ತಾ ಇಲ್ಲ ಅವರಲ್ಲಿ. ಆಡಳಿತ ಯಂತ್ರ ಕೈಗೆ ಸಿಕ್ಕಿದ್ಯಾ, ಅಥವಾ ಅವ್ರ ಸ್ಕೀಮ್ ಕೊಟ್ಟಿರ್ತಕ್ಕಂಥ. ರಮೇಶ್ ಬಾಬು ಅವರೇ, ಟೈಮ್ ಸೆನ್ಸಿಟಿವ್ ಇರುವಾಗ, ಏನು 22ನೇ ತಾರೀಕು ರಾಮ ಮಂದಿರ ಲೋಕಾರ್ಪಣೆ ಆಗಿದೆ, ಒಂದು ವಾತಾವರಣ ಇದೆ, ಜನ ಏನೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ಇಂಥವುಗಳಿಂದ ದೂರ ಇರಬೇಕಾದದ್ದು ಸೆನ್ಸಿಬಿಲಿಟಿ ಅಂತ ನಾನು ಅನ್ಕೋತೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಟೈಮ್ ಇದು ಕಾಕತಾಳೀಯವೋ ಏನೋ ಗೊತ್ತಿಲ್ಲ. ಆ ಚಿಕ್ಕಮಗಳೂರಿಂದ ಏನೋ ಹಿರೇಮಗಳೂರು ಕಣ್ಣನವ್ರದ್ದು, ಹಿರೇಮಗಳೂರು ಕಣ್ಣನವ್ರ ಬಗ್ಗೆ ನಂದು ವೈಯಕ್ತಿಕ ಅಭಿಪ್ರಾಯ ಬೇರೆ, ಹೇಳ್ತೀನಿ ನಾನು, ಅದಕ್ಕೆ ಬರ್ತೀನಿ. ಓಕೆ, ತಾವು ಟೈಮ್ ಸೆನ್ಸ್ ಬಗ್ಗೆ ಕೇಳಿದ್ರಿ. ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಟೈಮ್ ಸೆನ್ಸ್ ಭಾಳ ಚೆನ್ನಾಗಿದೆ. ಇದನ್ನು BJPಯವರು ಅನಿವಾರ್ಯವಾಗಿ ಇದನ್ನು ಉಪಯೋಗಿಸ್ಕೊತಾ ಇದ್ದಾರೆ, ಅಥವಾ ಉಪಯೋಗಿಸ್ಕೊಳ್ಳೋಂಥ ಪ್ರಚೋದನೆ ಮಾಡೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಅಯೋಧ್ಯೆ ರಾಮನ ಪ್ರತಿಷ್ಠಾಪನೆಯ ದಿನ ಸರ್ಕಾರಿ ದೇವಾಲಯಗಳಲ್ಲಿ ದೀಪ ಹಚ್ಚಬೇಕು, ಪೂಜೆ ಆಗಬೇಕು ಅಂತ ಮಾಡೋಂಥವ್ರು ಯಾರು? ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ರಾಮಲಿಂಗಾರೆಡ್ಡಿರವರು. ಅದಕ್ಕೆ ಆದ್ಯತೆ ಕೊಡಲ್ಲ, ಅದನ್ನು ಪ್ರಚಾರ ಮಾಡಲ್ಲ. ಯಾಕೆಂದರೆ ಗೊತ್ತು BJPಯವರಿಗೆ ಇದು ಮಾಡೋದೇ ಜನ ನಮ್ಮನ್ನು ಇಷ್ಟಪಡಲ್ಲ ಅಂಥೇಳಿ. ನಾನು ನಿಮ್ಮ ಮಾಧ್ಯಮದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಹುಟ್ಟಕ್ಕೆ ಮುಂಚೆ, BJP ಹುಟ್ಟಕ್ಕೆ ಮುಂಚೆ
ಸಂಘ ಪರಿವಾರದ ಹುಟ್ಟಕ್ಕೆ ಮುಂಚೆ ರಾಮ ಜನ್ಮಭೂಮಿ ಅಯೋಧ್ಯೆ ಇಶ್ಯೂ ಇತ್ತು. ಅದಾಯಿತು, ಇವತ್ತೇನೇನೋ ಬೇರೆ ಬೇರೆ ಸ್ವರೂಪ ಆಯಿತು. ಇವತ್ತು ಕೋರ್ಟ್ ಮೂಲಕ ಅದು ಒಂದು ಪರಿಹಾರ ಸಿಕ್ಕಿದೆ, ಒಂದು ಸೆಟ್ಲ್ಮೆಂಟ್ ಆಗಿದೆ, ದೇವಸ್ಥಾನ ಆಗಿದೆ, ಸ್ವಾಗತ ಮಾಡಬೇಕು, ಅದರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ. ಬಿ ಜೆ ಪಿಯವರಿಗೆ ಇವತ್ತು ಕರ್ನಾಟಕದಲ್ಲಿ ಅವ್ರಿಗೆ ಅನಿವಾರ್ಯ, ಯಾಕೆಂದರೆ ಅವ್ರಿಗೆ ಲೀಡರ್ಶಿಪ್ಪು ಇಲ್ಲ, ಯಾವ ಲೀಡರ್ಶಿಪ್ಪಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಪಾಪ ಅವ್ರಿಗೆ ಯಾವ ಇಶ್ಯೂನೂ ಇಲ್ಲ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಕ್ಕೆ ಶಕ್ತಿ ಇಲ್ಲ, ಅಸಮರ್ಥ ವಿರೋಧ ಪಕ್ಷದ ನಾಯಕರನ್ನ ತಂದು ಕೂರಿಸ್ಕೊಂಡಿದ್ದಾರೆ. ಇವತ್ತು ಇಂಥದೇ ವಿಷಯಗಳನ್ನ ಹುಡುಕ್ತಾ ಇದ್ದಾರೆ ಬಿಟ್ಟರೆ ಅವ್ರಿಗೆ ಇಶ್ಯೂಸ್ ಇದ್ದಿದ್ರೆ ಇವೆಲ್ಲ ಇಶ್ಯೂಸ್ ಅಲ್ಲ. ಇದ್ಯಾವುದೋ ಅಲ್ಯಾವುದೋ ಒಂದು ಬಾವುಟ ಹಾಕೋರು ಮತ್ತೊಂದಾಯಿತು, ಅದಲ್ಲ. ಈ ಜನಕ್ಕೆ ಅನ್ನ ಏನು ಬೇಕು, ನೀರು ಏನು ಬೇಕು, ಅಭಿವೃದ್ಧಿ ಏನು ಬೇಕು, ರಸ್ತೆ ಏನು ಬೇಕು, ಉದ್ಯೋಗ ಏನು ಬೇಕು, ಈ ಥರದ ಇಶ್ಯೂ ಇಟ್ಕೊಂಡು ಹೋರಾಟ ಮಾಡಿದ್ರೆ ಆ ಹೋರಾಟಕ್ಕೆ ಒಂದು ಶಕ್ತಿ ಬರುತ್ತೆ. ಹಿಂದೆ ಯಡಿಯೂರಪ್ಪರು ಮಾಡ್ತಿದ್ರು, ಅವರು ಶಿಕಾರಿಪುರದಿಂದ ಸೈಕಲ್ ಯಾತ್ರೆ ಮಾಡ್ಕೊಂಬಂದು ಬೆಂಗಳೂರಿಗೆ ಬಂದು ಪಾರ್ಟಿ ಕಟ್ತಂಥವ್ರು, ಅದು ಒಂದು ಹೋರಾಟದ ರೂಪು. ಇವತ್ತು ಆ ಚಾರ್ಮನ್ ಕಳ್ಕೊಂಡಿದ್ದಾರೆ. ಇವತ್ತು ಬೇರೆ ಬೇರೆ ಥರದ್ದು, ಯಾರನ್ನೋ ಓದೋನು ಬಿಟ್ಟು ಓದೋನು ಕರ್ಕೊಂಬರೋದೇ ದೊಡ್ಡ ಇಶ್ಯೂ, ಇನ್ನೇನೋ ಮಾಡಿದ್ದೇ ದೊಡ್ಡ ಇಶ್ಯೂ, ಈ ಥರದ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಬಿಟ್ಟರೆ ಇವತ್ತು ಕರ್ನಾಟಕದಲ್ಲಿ ಈಗ ಅವರು ಕೇಳ್ತಾರೆ ಏನು ಗ್ಯಾರಂಟಿಗೆ ದುಡ್ಡೆಲ್ಲಿಂದ ತತ್ತೀರಾ ಅಂತೇಳಿ. ಈಗ ಬಜೆಟ್ ಅಧಿವೇಶನ ಬರ್ತೈತೆ, ನೀವು ತಯಾರಾಗಿ ಕೇಳಿ, ಪ್ರಶ್ನೆಗಳು ಇಟ್ಕೊಳ್ಳಿ. ಅದಕ್ಕಿಲ್ಲ, ತಯಾರಿಲ್ಲ. ಪಾಪ ಅವರ ದೌರ್ಬಲ್ಯ ಇಟ್ಕೊಂಡು ಇವತ್ತು ಇಂಥ ಒಂದು ಪರಿಸ್ಥಿತಿಗೆ ಅವ್ರು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ನಾವು ಅಪೇಕ್ಷೆ ಪಡ್ತೀವಿ, ತಾವು ಹೇಳದಂಥದ್ದನ್ನ ನಾವು ಅಪೇಕ್ಷೆ ಪಡ್ತೀವಿ. ನಾವು ಈಗ ಇವತ್ತಿನ ಸಂದರ್ಭದಲ್ಲಿ ಏನು ಈ ಇಶ್ಯೂಗಳು ಬೇಕಾ? ಖಂಡಿತ ಬೇಕಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಆದ್ಯತೆ ಅದು ಅಲ್ವೇ ಅಲ್ಲ. ನಾವು ಎಲ್ಲರೂ ಒಟ್ಟಿಗೆ ತೊಗೊಂಡು ಹೋಗುವಂಥದ್ದು, ರಾಜ್ಯಕ್ಕೆ ಏನು ಬೇಕು, ರಾಜ್ಯದಲ್ಲಿ ಏನೇನು ಕೆಲಸ ಆಗಬೇಕು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯವರು ಒಂದು ಬಹಿರಂಗವಾದಂಥ ಪತ್ರ ಬರೆದ್ರು, ಕೇಂದ್ರದಿಂದ ನಮ್ಗೆ ಎಷ್ಟೆಷ್ಟು ಅನುದಾನಗಳು ಬರಬೇಕು, ಬಂದಿಲ್ಲ, ಏನಕ್ಕೆ ನಿಂತಿದೆ ಅಂತೇಳಿ. ಈ ಥರ ಚರ್ಚೆ ಆಗಲಿ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಿಂದ ಏನಾದರೂ ವೈಫಲ್ಯ ಇದ್ದರೆ ಬಿ ಜೆ ಪಿಯವರು ಒಂದು ವಿರೋಧ ಪಕ್ಷವಾಗಿ ನೀವು ಸಮರ್ಥರಿದ್ದೀರಾ, ಮಾಡಿ, ಚರ್ಚೆ ಮಾಡಿ. ಆದರೆ ನೀವು ಇದ್ಯಾವುದೋ ಒಂದು ಇಶ್ಯೂ ಇಟ್ಕೊಂಡು ಕೆರಗೋಳಂಥ ಗ್ರಾಮದಲ್ಲಿ ಜನರು ಪ್ರಚೋದನೆ ಮಾಡ್ಕೊಂಡು ಇದರಿಂದ ಓಟ್ ಬರುತ್ತೆ ಅಂತೇಳಿ ತಿಳ್ಕೊಂಡಿದ್ರೆ, ಈಗಾಗಲೇ ಅದಕ್ಕೆ ಜನ ವಿಧಾನಸಭಾ ಚುನಾವಣೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಯಾವತ್ತೂ ಇಶ್ಯೂ ಆಗಬಾರ್ದು. ಇಶ್ಯೂ ಆಗಬೇಕಾಗಿರ್ತಕ್ಕಂಥದ್ದು ಆ ರಾಜ್ಯದ ಇಶ್ಯೂ ಇರ್ಬೋದು. ಈಗ ರಾಜ್ಯದಲ್ಲಿ ಮೊನ್ನೆ ಪರಕಾಲ ಪ್ರಭಾಕರ್ ಅವರು ಒಂದು ಸೆಮಿನಾರಲ್ಲಿ ವರ್ಕ್ಶಾಪಲ್ಲಿ ಹೇಳಿದ್ರು, ಇವತ್ತು ಯಾವ ರೀತಿ ಜನನ ಭ್ರಮೆಗಳಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಬಿ ಜೆ ಪಿಯವರು, ಕೇಂದ್ರ ಸರ್ಕಾರದವ್ರನ್ನ ಪರ್ಟಿಕ್ಯುಲರ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಈ ಮೈಸೂರು ಟು ಬೆಂಗಳೂರು ಹೈವೇ ಇರ್ತಕ್ಕಂಥದ್ದು ಒಂದು 100 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ. ಇವರು ದಶಪಥ ರಸ್ತೆ ಮಾಡ್ತಾರೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾ ಇತ್ತು, 100 ಕಿಲೋಮೀಟರ್ ಡೆವಲಪ್ ಆದರೆ 100 ಕಿಲೋಮೀಟರ್ ಹೈವೇ ಡೆವಲಪ್ ಮಾಡಿದ್ದೀವಿ ಅಂತೇಳಿ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದ್ದಿದ್ದು. ಬಿ ಜೆ ಪಿಯವ್ರು ಏನು ಹೇಳ್ತಾರೆ, 1000 ಕಿಲೋಮೀಟರ್ ಡೆವಲಪ್ ಮಾಡಿದ್ದೀವಿ ಅಂತಾರೆ. ನಿಮ್ಮಲ್ಲಿ ನಾನು ಒಂದು ಸಲ ಯಾರೋ ಒಬ್ಬರು ಇಲ್ಲೇ ಚರ್ಚೆ ಆಯಿತು ಬಜೆಟ್ ಟೈಮಲ್ಲಿ, ಬೆಳಗಾವಿ ಟು ಬೆಂಗಳೂರು ರಸ್ತೆ ಬಗ್ಗೆ. ಅಂದರೆ ಇವ್ರು ಏನು ಹೇಳ್ತಾರೆ, 100x10 ದಶಪಥ ರಸ್ತೆ ಮಾಡಿದ್ವಿ, 100x10 ಕಿಲೋಮೀಟರ್ ಲೆಕ್ಕ ಕೊಡೋದು. ಈ ಥರದ ಭ್ರಮೆನಲ್ಲಿ ಜನನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಮೇಡಮ್ ಅವ್ರು ಹೇಳಿದ್ರು, ನಾವು ಇನ್ನು ನೆಕ್ಸ್ಟ್ ಎಲ್ಲ ಕೇಂದ್ರ ಸರ್ಕಾರ 10 ವರ್ಷ ಮಾಡಿದ್ರಲ್ಲ, ನೀವು ಅಂಥದ್ದು ಪಾರ್ಲಿಮೆಂಟ್ ಸೆಷನ್ನಲ್ಲಿ ಎಬ್ಸಿ ಅಂತಂದ್ರೆ ನೀವು ಹೋಗಿ ಮಾತಾಡೋ ಟೈಮಿಗೆ ನೀವು ಸಭಾತ್ಯಾಗ ಮಾಡ್ಕೊಂಡು ನೀವು ಹೋಗ್ತೀರಿ. ಇರಲಿ, ಈಗ ಸಭಾತ್ಯಾಗದ ಒಂದೇ ಅಲ್ಲ. ಈಗ ಮೇಡಮ್ ಅವ್ರು ಅಲ್ಲಿ ಒಂದು ಪ್ರಶ್ನೆ ಎತ್ತರು, ಇನ್ನು ಬರುವಂಥ ದಿನಗಳಲ್ಲಿ ನಾವು ಮಾಧ್ಯಮಗಳಲ್ಲಿ ಇದನ್ನೇ ಚರ್ಚೆ ಮಾಡ್ತೀವಿ ಅಂತೇಳಿ. ಕಾಂಗ್ರೆಸ್ ಪಕ್ಷನೂ ಭಾಳ ಸಮರ್ಥವಾಗಿ ವಿತ್ ಡಾಕ್ಯುಮೆಂಟ್, ವಿತ್ ಸ್ಟ್ಯಾಟಿಸ್ಟಿಕ್ಸ್ ನಾವು ತಯಾರಿದ್ದೀವಿ. ನೀವು ಎಲ್ಲೆಲ್ಲಿ ನೀವು ರೈತರಿಗೆ ಕೊಟ್ಟಿರ್ತಕ್ಕಂಥ ಫಸಲ್ ಬಿಮಾ ಯೋಜನೆಯಿಂದ ಹಿಡಿದು ಯಾವ್ಯಾವ ಯೋಜನೆಯಲ್ಲಿ ಎಷ್ಟೆಷ್ಟು ದೋಖಾ ಮಾಡಿದ್ದೀರಾ ಅಂತೇಳಿ ನಾವು ದಾಖಲೆ ಸಮೇತ ಬಿಚ್ಚಿಡೋಕ್ಕೆ ತಯಾರಿದ್ದೀವಿ. ನೀವು ಕೇಂದ್ರದ ಅನುದಾನ ಇರ್ಬೋದು, ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು, ಅಥವಾ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೂ ಆಗಿರ್ತಕ್ಕಂಥ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಇರ್ಬೋದು, ಕರ್ನಾಟಕದಿಂದ GSTನಲ್ಲಿ 4.25 ಲಕ್ಷ 5 ಲಕ್ಷ ಕೋಟಿ ರೂಪಾಯಿ ತಗೊಂಡು ಇನ್ ಟರ್ನ್ ಬರೀ 50,000 ಕೋಟಿ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಇವೆಲ್ಲ ನಾವು ಅಂಕಿ ಸಮೇತ ತಯಾರಿದ್ದೇವೆ. ಖಂಡಿತ ನಾವು ಜನರ ಮುಂದೆ ಇಡುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ. ಅಜಿತ್, ಭಾರತೀಯ ಜನತಾ ಪಾರ್ಟಿಗೆ ಅತಿ ಹೆಚ್ಚು ರಾಜಕೀಯ ಶಕ್ತಿ ಕೊಟ್ಟಿರ್ತಕ್ಕಂಥ ಕರ್ನಾಟಕವನ್ನ ಕಡೆಗಣಿಸೋದಾಗ್ಲಿ, ನಿರ್ಲಕ್ಷ್ಯ ಮಾಡೋದಾಗ್ಲಿ ಕನಸಿನಲ್ಲೂ ಬಿಟ್ಬಿಡಿ. ಕರ್ನಾಟಕ ಇವತ್ತು ಅವರ ಆದ್ಯತೆಯ ಪಟ್ಟಿಯಲ್ಲಿ ಇದೆ ಅನ್ನೋದಕ್ಕೆ ಎಂದು ಕಂಡು ಕೇಳಿರೋದಂಥ ಒಂದು ಇಂಡಸ್ಟ್ರಿಯಲೈಸೇಷನ್ ಆಗಿರ್ಬೋದು, ಸ್ಟಾರ್ಟ್ಅಪ್ಸ್ ಆಗಿರ್ಬೋದು, ಯೂನಿಕಾರ್ನ್ ಆಗಿರ್ಬೋದು, ಯಾವ ಕ್ಷೇತ್ರದಲ್ಲೂ ಹಿಂದೆ ಬಿದ್ದಿಲ್ಲ. ಕರ್ನಾಟಕವನ್ನ ಬಹಳ ಅವರ ಹೃದಯ ಭಾಗದಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಪ್ರಧಾನಿಗಳು. ನಂಬರ್ 1. ನಂಬರ್ 2, ರಾಜಕೀಯವಾಗಿ ಈಗ ನಮ್ಮ ಅಶೋಕ್ ಅವ್ರ ಬಗ್ಗೆ ಅಸಮರ್ಥರನ್ನ ತಗೊಂಬಂದಿದ್ದೀರಾ ಅನ್ನುವ ಮಾತನ್ನು ಹೇಳಿದ್ರೆ, ನಾನು ಬಾಬು ಅವರಿಂದ ಇಂಥ ಮಾತುಗಳ ನಿರೀಕ್ಷೆ ಮಾಡಲ್ಲ. ಅವ್ರು ಹೇಳಿದ್ದಾರೆ, ಬಿಜೆಪಿ ಅಂತ ಒಂದು ಪಾರ್ಟಿಯನ್ನ ಒಬ್ಬ ರೈತನ ಮಗನೊಬ್ಬ ಕಟ್ಟಬೇಕಾದ್ರೆ ಅವತ್ತು ಬೇರೆ ಬೇರೆ ಆಯ್ಕೆಗಳಿತ್ತು. ಕಾಂಗ್ರೆಸ್ ಪಾರ್ಟಿಗೆ ಹೋಗಿ ಬೇಗ ಅಧಿಕಾರ ತಗೋಬಹುದಾಗಿತ್ತು, ಅಥವಾ JDS ಒಂದು ಸಮುದಾಯದ ಪಾರ್ಟಿ. ಅವರು ಹಾಗಲ್ಲ, ಒಂದು ವಿಚಾರಧಾರೆಯನ್ನ ಒಪ್ಪಿಕೊಂಡು ಅದರಲ್ಲಿ ಹಿರಿಯರ ಜೊತೆ, ಯಡಿಯೂರಪ್ಪನವ್ರ ಜೊತೆ, ಅನಂತಕುಮಾರ್ ಅವ್ರ ಜೊತೆ, ಅಥವಾ ಶೆಟ್ಟರ್ ಅವ್ರ ಜೊತೆ, ಶಂಕರಮೂರ್ತಿ ಜೊತೆ, ರಾಮಚಂದ್ರೇಗೌಡರ ಜೊತೆ, ತಂಗಾ ಅವ್ರ ಜೊತೆ ಬೆಳ್ಕೊಂತ ಬಂದು ಇವತ್ತು ನಾವು ಅಧಿಕಾರವನ್ನು ಕಾಣ್ತಿರ್ತಕ್ಕಂಥದ್ದು. ಯಾವುದೇ ಷರತ್ತುಗಳಿಲ್ಲದೆ ಸಿದ್ಧಾಂತವನ್ನು ಒಪ್ಪಿಕೊಂಡು ಅನ್ನುವ ಈ ಎರಡು ವಾಕ್ಯಗಳನ್ನು ಬಹಳ ಕೇಳಿಬಿಟ್ಟಿದ್ದೇವೆ ನಾವು. ಬಿಜೆಪಿ ಪಾರ್ಟಿಯ ತೀರ್ಮಾನ ಇವತ್ತು
ಅವ್ರ ಪಾರ್ಟಿಗೆ ಯಾರು ಅಧ್ಯಕ್ಷರಾಗಬೇಕು, ನಮ್ಮ ಪಾರ್ಟಿ ವಿಜಯೇಂದ್ರ ಯಾಕಾದ್ರು, ನಮ್ಮ ಪಾರ್ಟಿಗೆ ಏನ್ ಬೇಕು, ನಮ್ಮ ಪಾರ್ಟಿಗೆ ಏನ್ ಸೂಟ್ ಆಗುತ್ತೆ, ಕಾರ್ಯಕರ್ತರಿಗೆ ಏನ್ ಬೇಕು, ನಮ್ಮ ಪಕ್ಷವನ್ನ ಮುಂಚೂಣಿಗೆ ಏನ್ ಬೇಕು, ನಮ್ಮ ಮನೆಗೆ ದೀಪವನ್ನ ನಾವು ಹಚ್ಕೋತೀವಿ. ಅದು ಬೇರೆಯವ್ರು ಹೇಳ್ತಕ್ಕಂಥದ್ದು ಒಂದು ಸೌಜನ್ಯ ಅಲ್ಲ ಅನ್ನೋದು ನನ್ನ ಭಾವನೆ. ಹಾಗೆ ಇನ್ನು ಒಟ್ಟಾರೆ ಕರ್ನಾಟಕದ ಚಿತ್ರಣ ಬರುವಾಗಲೂ ಕೂಡ ಇದು ಎಲೆಕ್ಟ್ರಲ್ ಇಶ್ಯೂ ಅಲ್ಲ, ಇದು ನಮ್ಮ ಅಸ್ಮಿತೆ, ವೈಚಾರಿಕ ವಿಚಾರಧಾರೆಯ ಬದ್ಧತೆ. ರಾಮ ಜನ್ಮಭೂಮಿ ನಾವು ಮ್ಯಾನಿಫೆಸ್ಟೋದಲ್ಲಿ ಕಟ್ತೀವಿ ಅಂತಾನೆ ಹೇಳಿದ್ವಿ, ಕಟ್ಟೋ ತನಕ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ, ಇವತ್ತು ಸಮರ್ಪಣೆ ಮಾಡಿದ್ವಿ. ಸಂತೋಷ ಪಡಿ, ಪಾಲ್ಗೊಳ್ಳಿ. ಸಂತೋಷ, ನೀವು ದೀಪ ಹಚ್ಚಿದ್ರೆ ಇಲ್ಲಿಗೆ ನಿಲ್ಸೋ ಲಕ್ಷಣ ಕಾಣಿಸ್ತಾ ಇಲ್ಲ. 9ನೇ ತಾರೀಕು ಮಂಡ್ಯ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹೇಳುವಾಗ ಸ್ವಲ್ಪ ಯಾಕೆ ಪಾರ್ಟಿಸಿಪೇಟ್ ಮಾಡಬಹುದಾಗಿತ್ತು. ರಾಮ ಮಂದಿರದ 9ನೇ ತಾರೀಕು ಮಂಡ್ಯ ಬಂದಂತೆ ಬಜರಂಗ ದಳದವರು ಕಾಲ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಅವತ್ತು ಅಲ್ಲಿ ಇರ್ತಾರೆ. ಅಲ್ಲಲ್ಲ, ಖಂಡಿತವಾಗ್ಲೂ ಇರ್ತಾರೆ. ನಮ್ಮ ಕಾಂಗ್ರೆಸ್ ವಕ್ತಾರರು ಬದ್ಧತೆ ಬಗ್ಗೆ ಮಾತಾಡಿದ್ರು. ಬಹುಶಃ ನಮ್ಮ ಬದ್ಧತೆ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಅವರು BJP ಜೊತೆ ಒಡನಾಟ ಮಾಡಿಕೊಂಡ್ರು. ನಾವು ಪ್ರಾದೇಶಿಕ ಪಕ್ಷವಾಗಿ ಯೋಚನೆ ಮಾಡ್ತೀವಿ, ನೀವು ರಾಷ್ಟ್ರೀಯ ಪಕ್ಷವಾಗಿ ನೀವೇನನ್ನ ಸ್ಟ್ಯಾಂಡ್ಸ್ ತಗೋತೀರ ಅನ್ನೋದು ಹೇಳಬೇಕು. ಆಮೇಲೆ ಅಲ್ಲಿಂದ ಆಚೆಗೆ ಹೇಳಿದ್ರು ಕೆಲಸ ಮಾಡೋದು ಬಿಟ್ಟು ಬೇರೆ ಏನೋ ಮಾಡ್ತಾ ಇದ್ದಾರೆ ಅಂತ. ಬಹುಶಃ ಕೆಲಸ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಆಪರೇಷನ್ ಕಾಂಗ್ರೆಸ್ ಕಮಲನ ಮಾಡ್ಕೊಂಡು ಬಂದ್ರಲ್ಲ, ಈಗ ಕಳೆದ ಸರ್ಕಾರ ಸೋತವ್ರನ್ನೆಲ್ಲ ಕರ್ಕೊಂಬಂದು ಪಾರ್ಟಿಗೆ ಸೇರಿಸ್ಕೊಂಡ್ರು. ನೀವು ಯಾವ ಡೆವಲಪ್ಮೆಂಟ್ ಇದು? ಅದನ್ನು ಅವ್ರು ಆಲೋಚನೆ ಮಾಡಬೇಕಾಗ್ತದೆ. ನಮ್ಮ ಹೋರಾಟಗಳು ನಮ್ಮ ಕಾರ್ಯಕರ್ತರಿಗೆ, ಮತ್ತು ಈಗ ನಾವೇನು ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀವಲ್ಲ BJP ಜೊತೆ, ಖಂಡಿತವಾಗ್ಲೂ ಆ ಮೈತ್ರಿಗೆ ಬದ್ಧತೆಯಿಂದ ಇದ್ದೀವಿ. ಇವರು ಯಾರ್ಯಾರ ಜೊತೆ ಮೈತ್ರಿ ಮಾಡಿಕೊಂಡ್ರು, ಏನೇನು ನಡೆದಿದೆ ಅನ್ನೋದನ್ನು ಸ್ಪಷ್ಟವಾಗಿ ಅವರು ಅವಲೋಕನ ಮಾಡಿಕೊಳ್ಳಿ. ದೇವೇಗೌಡರು ಕುಮಾರಸ್ವಾಮಿ ಬದ್ಧತೆನ ಪ್ರಶ್ನೆ ಮಾಡೋಕ್ಕೂ ಮುಂಚೆ ತಮ್ಮ ಪಕ್ಷದ ಬದ್ಧತೆನ ಒಂದ್ಸತಿ ಪ್ರಶ್ನೆ ಮಾಡಿಕೊಳ್ಳಿ. ಸೋ ಮಚ್ 3 ಜನರಿಗೂ ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಟೆನ್ಷನ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.